ಅಧ್ಯಾಯ 4 ಪಶುವೈದ್ಯಶಾಲೆಯಲ್ಲಿ. ಮಿಚ್ಚಿ ನಮ್ಮ ಮನೆಯಲ್ಲೇ ಇರುತ್ತದೆಂದು ನಿರ್ಧಾರವಾದ ಮೇಲೆ ಅದರ ಯೋಗಕ್ಷೇಮದ ಹೊಣೆ ತಾರಾ ಹೇಮರ ಜಂಟಿ ಜವಾಬ್ದಾರಿಯಾಯಿತು. ಕಾಲೇಜಿನಲ್ಲಿ ಓದುತ್ತಿದ್ದ ತಾರಾ ನಾಯಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಪ್ರಾರಂಭಿಸಿದಳು. ಊಟ ತಿಂಡಿಯ ವಿಷಯ ಹೇಮನ ಹೊಣೆಗಾರಿಕೆಗೆ ಸೇರಿತು. ನಾವು ಸಸ್ಯಾಹಾರಿಗಳಾದ್ದರಿಂದ ಮಿಚ್ಚಿಯೂ ಇಷ್ಟ ಇದ್ದೋ ಇಲ್ಲದೆಯೋ ಸಸ್ಯಾಹಾರಿ ಆಗಲೇಬೇಕಾಯಿತು. ತಾರಾನ ಶಿಫಾರಸಿನಿಂದಾಗಿ ದಿನ ಬಿಟ್ಟು ದಿನ ಒಂದು ಕೋಳಿ ಮೊಟ್ಟೆ ಕೊಡುವುದೆಂದು ಒಪ್ಪಂದವಾಯಿತು. ಈಗ ಮಾರುವ ಕೋಳಿ ಮೊಟ್ಟೆಗಳಲ್ಲಿ ಭ್ರೂಣ ಬೆಳವಣಿಗೆ ಇಲ್ಲವೆನ್ನುತ್ತಾರಾದ್ದರಿಂದ ಮಿಚ್ಚಿ ಸಸ್ಯಾಹಾರಿಯೇ ಎಂದು ನಮ್ಮ ಸ್ನೇಹಿತರು ಗೇಲಿ ಮಾಡಿದ್ದೂ ಉಂಟು. ಮಿಚ್ಚಿ ನೋಡಲು ಸ್ವಲ್ಪ ತೆಳುವಾಗಿಯೇ ಕಂಡರೂ ಅದರ ಉದ್ದ ಕಾಲುಗಳು ಬಲಿಷ್ಠವಾಗಿದ್ದವು. ದೇಹವು ಸಾಕಷ್ಟು ಉದ್ದವಿದ್ದಿತು. ಜೋತು ಬಿದ್ದ ಕಿವಿಗಳು ಅಸಾಮಾನ್ಯವೆನಿಸುವಷ್ಟು ದೊಡ್ಡದಾಗಿದ್ದವು. ಅದರ ಮೂತಿಯೂ ಸಹ ಉದ್ದವಾಗಿತ್ತು. ಕಿವಿಯ ತುದಿ ಮೂತಿಯನ್ನು ಮುಚ್ಚುವಂತಿದ್ದವು. ಅದರ ಕೂದಲಿನ ಬಣ್ಣ ನಾವು ಕಂಡ ಯಾವ ನಾಯಿಗೂ ಇದ್ದಂತೆ ಕಾಣಲಿಲ್ಲ. ಆದರೂ ಈ ಬಣ್ಣವನ್ನು ಎಲ್ಲಿಯೋ ಬಹಳ ಸಾರಿ ನೋಡಿದ್ದೇವಲ್ಲ ಎಂದು ಎಷ್ಟು ತಲೆ ಕೆರೆದುಕೊಂಡು ಯೋಚಿಸಿದರೂ ತಲೆನೋವು ಬರುತ್ತಿತ್ತೇ ವಿನಃ ಬಣ್ಣದ ಜ್ಞಾಪಕ ಬರುತ್ತಲೇ ಇರಲಿಲ್ಲ. ಒಂದು ದಿನ ಕೋತಿಗಳ ಗುಂಪು ನಮ್ಮ ಮನೆಯ ತೆಂಗಿನ ಮರಕ್ಕೆ ಲಗ್ಗೆ ಇಟ್ಟಾಗ ಮಿಚ್ಚಿ ಉಸಿರಾಡಲು ಬಿಡುವಿಲ್ಲದಂತೆ ಬೊಗಳಿ ಹಾರಿ ನೆಗೆದು ಕುಣಿದಾಡಲು ಪ್ರಾರಂಭಿಸಿತು. ನಾವುಗಳು ಹೊರಗೆ ಬಂದು ಕೋತಿಗಳನ್ನು ಓಡಿಸಿ ಮಿಚ್ಚಿಯನ್ನು ಶಹಬಾಸ್ ಎಂದು ಬೆನ್ನು ತಟ್ಟಿದೆವು. ತಕ್ಷಣವೇ ಮಿಚ್ಚಿಯ ಬಣ್ಣ ಯಾವುದೆಂದು ಹೊಳೆಯಿತು. ಕೋತಿಯ ಕೂದಲಿನ ಬಣ್ಣವೇ ಮಿಚ್ಚಿಯ ಬಣ್ಣವೂ ಆಗಿದ್ದು ನಾವೆಲ್ಲ ಹೊಟ್ಟೆ ಹುಣ್ಣಾಗುವಂತೆ ನಕ್ಕೆವು. ಇಷ್ಟೆಲ್ಲ ಬಾಹ್ಯ ಚೆಹರೆಗಳ ಮಿಚ್ಚಿ ನಮ್ಮ ಮನೆಯವರಿಗೆ ಮಾತ್ರವೇ ಅಲ್ಲದೆ ಅಕ್ಕಪಕ್ಕದ ಮನೆಯವರಿಗೂ ಮೆಚ್ಚಾಗಿದ್ದಿತು. ನಮ್ಮ ಬಲಬದಿಯ ಮನೆಯಲ್ಲಿ ತಾರಾ ಹೇಮನ ಓರಗೆಯವರೇ ಆದ ಹೆಣ್ಣು ಮಕ್ಕಳಿದ್ದು ಅವರುಗಳು ಮಿಚ್ಚಿ ಮಿಚ್ಚಿ ಎಂದು ಕಾಂಪೌಂಡಿನ ಆಚೆ ಬದಿಯಿಂದ ಕೂಗಿದರೆ ಸಾಕು, ಎಲ್ಲಿದ್ದರೂ ಓಡಿ ಬಂದು ಮುಂದಿನ ಕಾಲುಗಳನ್ನು ಕಾಂಪೌಂಡ್ ಗೋಡೆಯ ಮೇಲಿಟ್ಟು ಬಾಲ ಕುಣಿಸಲು ಪ್ರಾರಂಭಿಸಿದರೆ ಬಾಲ ಬಿದ್ದು ಹೋಗದಿದ್ದುದೇ ಆಶ್ಚರ್ಯವೇ ಎನಿಸುತ್ತಿತ್ತು. ಆ ಮಕ್ಕಳು ಸಹ ಮಿಚ್ಚಿಯ ಹೊಟ್ಟೆಯ ಬಗ್ಗೆ ಆಸಕ್ತಿ ವಹಿಸುತ್ತಿದ್ದರಾಗಿ ಮಿಚ್ಚಿಗೆ ಅವರನ್ನು ಕಂಡರೆ ಹೆಚ್ಚಿನ ಅಭಿಮಾನವೆಂದು ಬೇರೆ ಹೇಳಬೇಕಾಗಿಲ್ಲ. ಮಿಚ್ಚಿ ಬೆಳೆದಂತೆ ಅದರ ಧೈರ್ಯ ಸ್ಥೈರ್ಯಗಳು ಬೆಳೆದು ಅದು ಈಗ ಮನೆ ಮುಂದಿನ ಗೇಟನ್ನು ಹಾರಿ ಹೋಗಿ ಇಲ್ಲವೇ ಮನೆಯ ಎಡಬದಿಯಲ್ಲಿದ್ದ ನಾಯಿ ದನಗಳಿಗೆ ಮೀಸಲಾದ ಜಾಗವನ್ನು ದಾಟಿ ಬೀದಿ ಸೇರುತ್ತಿತ್ತು. ಬೀದಿಗಿಳಿದ ನಾಯಿ ಅದರ ಬುದ್ಧಿಗೆ ತಕ್ಕಂತೆ ಬೀದಿಯ ತುತ್ತ ತುದಿಯವರೆಗೂ ಹೋಗುತ್ತಿತ್ತು. ಬೀದಿಯಲ್ಲಿನ ನಾಯಿಗಳ ಜೊತೆ ಜಗಳ, ಅವೆಲ್ಲ ಒಟ್ಟಾಗಿ ಇದರ ಮೇಲೆ ನಡೆಸುವ ಆಕ್ರಮಣ, ಅದನ್ನು ತಪ್ಪಿಸಲು ನಾವೆಲ್ಲ ಹೇ ಹೇ ಎಂದು ಓಡುವುದು, ಇವೆಲ್ಲ ಸಾಕಷ್ಟು ಬೇಸರ ಭರಿಸುವ ಸಂಗತಿಗಳೇ ಆಗಿದ್ದವು. ಮಿಚ್ಚಿಯನ್ನು ಕಟ್ಟಿಹಾಕುವುದು ಇವಕ್ಕೆಲ್ಲ ಮದ್ದು ಆದರೂ ಕೂಡಲೇ ಕಟ್ಟಿಹಾಕಬೇಕು ಎಂಬ ಮಟ್ಟಕ್ಕೆ ಮಿಚ್ಚಿಯೇ ನಮ್ಮನ್ನು ಒಯ್ದಿತು. ಅದು ಆದದ್ದು ಹೀಗೆ. ಏಪ್ರಿಲ್ ತಿಂಗಳಲ್ಲಿ ಬೇಸಿಗೆ ಶೆಕೆ ಅದೇ ತಾನೇ ಪ್ರಾರಂಭವಾಗಿದ್ದಿತು. ರಾತ್ರಿ ಊಟದ ನಂತರ ನಾವೆಲ್ಲರೂ ತೆಂಗಿನ ಮರದ ಅಡಿಯಲ್ಲಿ ಕುರ್ಚಿ ಹಾಕಿಕೊಂಡು ಕುಳಿತು ಮನೆ ಒಳಗಿದ್ದ ಸೆಕೆಯಿಂದ ಸ್ವಲ್ಪ ಹೊತ್ತಾದರೂ ಪಾರಾಗುತ್ತಿದ್ದೆವು. ಎಡಬದಿಯ ಮನೆಯವರು ಅಂಗಳದಲ್ಲಿ ಚಾಪೆ ಹಾಸಿ ಮಕ್ಕಳೊಂದಿಗೆ ವಿಶ್ರಮಿಸಿಕೊಳ್ಳುತ್ತಿದ್ದರು. ಅವರು ಅಲ್ಲಿಯೇ ಒಮ್ಮೊಮ್ಮೆ ಬೆಳದಿಂಗಳ ಊಟ ಮಾಡುತ್ತಿದ್ದುದೂ ಉಂಟು. ಅಂತಹ ಸಂದರ್ಭಗಳಲ್ಲಿ ಮಿಚ್ಚಿ ಅಲ್ಲಿ ಹಾಜರಿರುತ್ತಿತ್ತು. ಕಾರಣ ಅವರು ಅದಕ್ಕೆ ಕೊಡುತ್ತಿದ್ದ ಮಾಂಸದ ತಿನಿಸು. ಅಲ್ಲಿಂದ ತಂದ ಮೂಳೆಗಳನ್ನು ನಮ್ಮ ಮನೆ ಹಿತ್ತಲಿನಲ್ಲಿಟ್ಟು ನಿಧಾನವಾಗಿ ಜಗಿದು ಸಂತೋಷಪಡುತ್ತಿತ್ತು. ಮಿಚ್ಚಿಯ ಈ ಸ್ವತಂತ್ರ ಜೀವನಕ್ಕೆ ನಾವು ಎಂದೂ ಅಡ್ಡಿ ಮಾಡುತ್ತಿರಲಿಲ್ಲ. ಒಂದು ಬೆಳದಿಂಗಳ ರಾತ್ರಿ ಪಕ್ಕದ ಮನೆ ಮಕ್ಕಳು ಊಟದ ನಂತರ ಹೊರಗೆ ಚಾಪೆ ಮೇಲೆ ಮಲಗಿದ್ದು ದೊಡ್ಡವರು ಒಳಗೆ ಏನೋ ಕೆಲಸದಲ್ಲಿದ್ದರು. ಇದ್ದಕ್ಕಿದ್ದಂತೆ ಮಲಗಿದ್ದ ಮಗುವೊಂದು ಚಿಟ್ಟನೆ ಚೀರಿದ್ದು ಕೇಳಿ ನಾವೆಲ್ಲ ಹೊರಗೆ ಓಡಿ ಬಂದೆವು. ಮಿಚ್ಚಿ ಆಟ ಆಡುವ ಗುಂಗಿನಲ್ಲಿ ಮಕ್ಕಳ ಸುತ್ತ ಓಡಾಡುತ್ತಿದ್ದು ಅವರುಗಳ ಹೊದ್ದ ಹೊದಿಕೆಯನ್ನು ಎಳೆದಿದೆ. ಹಾಗೆ ಎಳೆಯುವಾಗ ಅದರ ತಣ್ಣನೆಯ ಮೂತಿ ಮಗುವಿನ ಕೈಯನ್ನು ಕಾಲನ್ನು ಸೋಂಕಿದೆ. ಕನಸು ಕಾಣುತ್ತಿದ್ದ ಮಗುವಿಗೆ ಭಯಂಕರ ಪ್ರಾಣಿಯೋ ಇಲ್ಲ ರಾಕ್ಷಸನೋ ಎಳೆದಂತಾಗಿದೆ ಅನುಭವ. ಮುಂದಿನದು ನಾವು ಕೇಳಿಸಿಕೊಂಡ ಮಗುವಿನ ಕೂಗು. ಇಷ್ಟೆಲ್ಲ ಚೀರಾಟ ಅರುಚಾಟದ ನಂತರವೂ ಮಿಚ್ಚಿ ಅಲ್ಲೇ ಕುಳಿತಿದ್ದು ಅದರ ಅಪರಾಧವನ್ನು ಅದೇ ಸಾಬೀತುಪಡಿಸಿತ್ತು. ಮಗುವಿನ ತಾಯಿ ಅಯ್ಯೋ ನಾಯಿ ಮಗುವನ್ನು ಕಚ್ಚಿದೆ ಎಂದು ಹುಯಿಲೆಬ್ಬಿಸಿದರು. ಅವರ ಅಳು ಕಂಡು ನಮಗೂ ಗಾಬರಿಯಾಯಿತು. ಟಾರ್ಚ್ ದೀಪ ಬಿಟ್ಟು ಮಗುವಿನ ಮೈಯಲ್ಲೆಲ್ಲ ಪರೀಕ್ಷಿಸಿದೆವು. ಏನೂ ಅನಾಹುತ ನಡೆದಿಲ್ಲವೆಂದು ಖಾತ್ರಿಯಾದ ಮೇಲೆ ಸಮಾಧಾನದ ನಿಟ್ಟುಸಿರು ಬಿಟ್ಟು ಮನೆಗೆ ಬಂದೆವು. ನಮ್ಮೊಂದಿಗೆ ಮಿಚ್ಚಿಯ ಸವಾರಿ ಮನೆಗೆ ಹಿಂತಿರುಗಿತು. ಈ ಪ್ರಕರಣದ ನಂತರ ಮಿಚ್ಚಿಯನ್ನು ಕಟ್ಟಿಹಾಕುವುದು ತೀರಾ ಅಗತ್ಯವೆಂದು ತೋರಿತು. ಮಾರನೆಯ ದಿನ ನನ್ನ ಮೊದಲನೇ ಕೆಲಸ ನಾಯಿ ಕಟ್ಟುವ ಸರಪಳಿಯ ಖರೀದಿ. ಪೇಟೆ ಅಂಗಡಿಗಳ ಬಾಗಿಲು ತೆಗೆಯುವುದನ್ನೇ ಕಾದಿದ್ದು
ನಾಯಿ ಕೊರಳಿನ ಪಟ್ಟಿ ಮತ್ತು ಕಟ್ಟಿಹಾಕುವ ಸರಪಳಿಯನ್ನು ಕೊಂಡುಕೊಂಡೆ. ಕಟ್ಟಿಹಾಕಿದ ನಾಯಿಯಿಂದ ಒದಗಿ ಬರುವ ತಾಪತ್ರಯ, ತಲೆನೋವುಗಳ ಉಂಡಾಡಿ ತಿರುಗುವ ನಾಯಿಗಿಂತ ಹೆಚ್ಚು ಎಂಬುದು ಅನಂತರವೇ ನಮಗೆ ತಿಳಿದದ್ದು. ಕಟ್ಟಿಹಾಕಿದ ಶತ್ರುವಿನ ಮೇಲಿನ ಹಠಾತ್ ಆಕ್ರಮಣದಲ್ಲಿ ಬೀದಿ ನಾಯಿಗಳಿಗೆ ಸುಲಭವಾಗಿ ಮೇಲುಗೈಯಾಗುತ್ತದೆ. ಆದರೆ ಮಿಚ್ಚಿಗೆ ಉಂಟಾದ ಈ ಸಹಜ ಕೊರತೆ ಕೇವಲ ಮೊದಲೆರಡು ಬಾರಿ ನಡೆದ ಜಗಳದಲ್ಲಿ ಮಾತ್ರ ಇತ್ತು. ಮಿಚ್ಚಿಯ ಕುತ್ತಿಗೆ ಮತ್ತು ತಲೆ ಇತರ ನಾಯಿಗಳಿಗಿಂತ ಭಿನ್ನವಾಗಿತ್ತು. ಕುತ್ತಿಗೆ ನೀಳವಾಗಿ ಬಲಿಷ್ಠವಾಗಿದ್ದು ತಲೆಯ ಗಾತ್ರ ಸುಮಾರಾಗಿ ಕುತ್ತಿಗೆಯ ಗಾತ್ರದಷ್ಟೇ ಇದ್ದಿತು. ಹಾಗಾಗಿ ಸ್ವಲ್ಪವೇ ಪ್ರಯತ್ನದಿಂದ ಒಂದೆರಡು ಸಾರಿ ಜಗ್ಗಾಡಿದರೆ ಕುತ್ತಿಗೆಯ ಕೊರಳಪಟ್ಟಿ ಮೂತಿಯ ಮೂಲಕ ಕಳಚಿಬಿಟ್ಟು ಮಿಚ್ಚಿ ಸರಪಳಿಯ ಬಂಧನವನ್ನು ಬಿಡಿಸಿಕೊಳ್ಳಬಹುದಾಗಿತ್ತು. ಅವಶ್ಯಕತೆಯೇ ಆವಿಷ್ಕಾರದ ಮೂಲ ಎಂಬ ಆಂಗ್ಲ ನಾಣ್ಣುಡಿ ಇದೆ. ಮಿಚ್ಚಿ ಇದನ್ನು ಬೇಗನೆ ಕಾರ್ಯರೂಪಕ್ಕೆ ತಂದಿತು. ಮುಂದೊಂದು ದಿನ ನಡೆದ ಭೀಕರ ಕಾಳಗದಲ್ಲಿ ಬೀದಿ ನಾಯಿಯೊಂದರ ಮೂತಿ ಮುಖವೆಲ್ಲ ರಕ್ತಮಯ. ನಾವೆಲ್ಲರೂ ಹಚ, ಬಿಡು, ಹೊಡಿ, ಹಿಡಿ ಇತ್ಯಾದಿ ಕೂಗಾಟ ಅಬ್ಬರಗಳ ನಂತರ ಮಿಚ್ಚಿಯನ್ನು ಎಳೆದು ಕಟ್ಟಿದೆವು. ಗಾಯಗಳಿಂದ ರಕ್ತ ಸುರಿಸುತ್ತಿದ್ದ ಕೆಂಪು ಬಣ್ಣದ ಬೀದಿ ನಾಯಿ ಕುಂಟುತ್ತಾ ನರಳುತ್ತಾ ನಿರ್ಗಮಿಸಿತು. ಮಿಚ್ಚಿಯ ರಾಜ್ಯದ ಎಲ್ಲೆಯೊಳಗೆ ಆಕ್ರಮಣಕಾರಿ ಮನೋಭಾವದಿಂದ ಕಾಲಿಟ್ಟ ಕಟ್ಟಕಡೆಯ ಪರಕೀಯ ನಾಯಿ ಅದೇ ಅನ್ನಿಸಿತು. ಗಿನ್ನಿಸ್ ಬುಕ್ನಲ್ಲಿ ಸ್ಥಾನ ಪಡೆಯದಿದ್ದುದು ಅದರ ದುರಾದೃಷ್ಟವೇ ಸರಿ. ಇದಾದ ನಂತರ ಪರಿಸ್ಥಿತಿಯ ಅರಿವಿಲ್ಲದೆಯೋ ಇಲ್ಲವೇ ಸ್ವಂತ ಶಕ್ತಿಯಲ್ಲಿನ ಅಗಾಧ ನಂಬಿಕೆಯಿಂದಲೋ ಮಿಚ್ಚಿಯ ಹತ್ತಿರ ಜಗಳಕ್ಕೆ ಬಂದ ಬೀದಿ ನಾಯಿಗಳು ಅಪಾರ ಶಿಕ್ಷೆ ಅನುಭವಿಸಿ ಹಿಂತಿರುಗಿವೆ. ಆ ದಿನದ ಮಿಚ್ಚಿ ಕೆಂಪರ ಕದನದ ನಂತರ ಪಕ್ಕದ ಮನೆಯವರು ನಮಗಿಂತ ಹೆಚ್ಚಿನ ಗಾಬರಿ ಆತಂಕಪಟ್ಟಂತೆ ತೋರಿತು. ಅವರ ಮಗ ಆಗ ತಾನೇ ಡಾಕ್ಟರ್ ಆಗಿದ್ದು ಸ್ವಂತ ಔಷಧಾಲಯವನ್ನು ತೆಗೆಯುವ ಪ್ರಯತ್ನದಲ್ಲಿದ್ದರು. ಡಾಕ್ಟರ್ ತಾಯಿ ನಮ್ಮನ್ನು ಕರೆದು, ಬೀದಿ ನಾಯಿಗೇನಾದರೂ ಕಾಯಿಲೆ ಇದ್ದರೆ ಅದರಿಂದ ಕಚ್ಚಿಸಿಕೊಂಡ ನಾಯಿಗೂ ಕಾಯಿಲೆ ಬರುತ್ತದೆ. ಮಿಚ್ಚಿಯ ಮೈಯನ್ನು ಚೆನ್ನಾಗಿ ತೊಳೆದು ಗಾಯ ಏನಾದರೂ ಇದ್ದರೆ ಈ ಆಂಟಿಬಯೋಟಿಕ್ ಮುಲಾಮು ಹಚ್ಚಿ ಎಂದು ಔಷಧಿಯನ್ನು ಕೊಟ್ಟರು. ಈ ರೀತಿಯ ಔಷಧ ಪ್ರಯೋಗ ಹೇಮನಿಗೆ ಅರ್ಥವಾಗಲಿಲ್ಲ. ಮನುಷ್ಯರ ಡಾಕ್ಟರು ನಾಯಿಗೆ ಔಷಧ ಕೊಡುವುದಾದರೂ ಹೀಗೆ? ಅದರಿಂದ ನಾಯಿಗೆ ಗುಣವಾಗುತ್ತದೆಯೇ? ಹಿಂದೆ ಪಶುವೈದ್ಯರೊಬ್ಬರು ಪಕ್ಕದ ಮನೆ ರೋಗಿಯೊಬ್ಬಳಿಗೆ ದನಗಳಿಗೂ ಜನಗಳಿಗೂ ಕಾಯಿಲೆ ಬಂದೇ ಬರುತ್ತೆ, ಔಷಧಗಳು ಸಹ ಒಂದೇ ರೀತಿ ಇರುತ್ತವೆ, ಔಷಧಿ ಕೊಡುವ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಮಾಡಿದರೆ ಸಾಕು, ನನ್ನ ಹತ್ತಿರ ಇರುವ ದನದ ಔಷಧಿಯನ್ನು ಸ್ವಲ್ಪವೇ ತೆಗೆದುಕೊಳ್ಳಬಹುದು ಎಂದಿದ್ದರಂತೆ. ಇದು ಕುಚೋದ್ಯಕ್ಕೆಂದೇ ಸೃಷ್ಟಿಸಿದ ಕತೆ ಎಂದು ತೋರುತ್ತೆ. ಆದರೂ ಇದನ್ನು ಯಾವುದೋ ಸಿನಿಮಾದಲ್ಲಿ ಸೇರಿಸಿರಬಹುದೆಂದು ಗುಮಾನಿ ಇದೆ. ಆದರೆ ಈ ನಮ್ಮ ಮಿಚ್ಚಿ ಮನುಷ್ಯರಿಗೆಂದೇ ತಯಾರಾದ ಸಾರಾಬಾಯಿ, ಸ್ಯಾಂಡೋಸ್, M&B ಇತ್ಯಾದಿ ಸಂಸ್ಥೆಗಳ ವಿಟಮಿನ್ ಮಾತ್ರೆಗಳು, ಸಿರಪ್ಗಳು, ಟಾನಿಕ್ಗಳನ್ನು ಯಥೇಚ್ಛವಾಗಿ ಸೇವಿಸುತ್ತಿತ್ತು. ಟಾನಿಕ್ಕು ಮಾತ್ರೆಗಳ ಪ್ರಮಾಣವನ್ನು ನಾವೇನೂ ಕಡಿಮೆ ಮಾಡುತ್ತಿರಲಿಲ್ಲವಾಗಿ ಮಿಚ್ಚಿ ಚೆನ್ನಾಗಿ ಬೆಳೆಯಿತು. ಪಕ್ಕದ ಮನೆಯ ಯುವ ಡಾಕ್ಟರನ್ನು ಕಾಣಲು ಬರುತ್ತಿದ್ದ ಔಷಧಿ ಕಂಪನಿಗಳ ಪ್ರತಿನಿಧಿಗಳ ಸಂಖ್ಯೆಯು ಹೆಚ್ಚಾಗಿದ್ದು ಅವರ ಭೇಟಿಯು ಪದೇ ಪದೇ ನಡೆಯುತ್ತಿತ್ತು ಎಂಬುದನ್ನು ಊಹಿಸಲು ಯಾವ ಶರ್ಲಾಕ್ ಹೋಮ್ಸ್ ಇಲ್ಲಿ ಅಗತ್ಯವಿರಲಿಲ್ಲ. ಈ ವಿಷಯವನ್ನು ಬದಿಗೆ ಸರಿಸಿ ನಮ್ಮ ಸಮಸ್ಯೆಯನ್ನು ಪರಿಶೀಲಿಸಲು ಇತ್ತ ಬಾ ಪಾಠಕ ಮಹಾಶಯ ಎಂದು ಹೇಳುವುದಾದರೆ, ಈಗ ಮಿಚ್ಚಿ ನಮಗೆ ಹೊಸ ಕೆಲಸವನ್ನು ವಹಿಸಿತು. ನಾಯಿಗಳ ಜಗಳಕ್ಕೆ ಕೊನೆ ಎಂಬುದು ಅಸಾಧ್ಯವೆಂದು ಈ ಹೊತ್ತಿಗೆ ನಮಗೆ ಮನದಟ್ಟಾಗಿದ್ದಿತು. ಮುಂಜಾಗ್ರತೆ ಕ್ರಮವಾಗಿ ಹುಚ್ಚುನಾಯಿ ಕಡಿತದ ನಿರೋಧಕ ಔಷಧಿ ಕೊಡಿಸಲು ಮಿಚ್ಚಿಯನ್ನು ಪಶುವೈದ್ಯ ಶಾಲೆಗೆ ಕರೆದೊಯ್ಯಲು ಸಿದ್ಧರಾದೆವು. ಮಿಚ್ಚಿಯನ್ನು ಎತ್ತಿಕೊಂಡು ನನ್ನ ದ್ವಿಚಕ್ರ ವಾಹನದ ಹಿಂದೆ ತಾರ ಕುಳಿತು ನಾನು ವಾಹನ ಚಾಲಕನಾಗಿ ಪಶುವೈದ್ಯ ಶಾಲೆಗೆ ಹೋಗಿ ಬರಬಹುದೆನ್ನಿಸಿತು. ಈ ಯೋಚನೆಯನ್ನು ಕಾರ್ಯರೂಪಕ್ಕೆ ಇಳಿಸಿದಾಗಲೇ ಮಿಚ್ಚಿಯ ವಾಹನ ಪ್ರಯಾಣದ ಅಭಿರುಚಿಗಳು ನಮಗೆ ಗೊತ್ತಾದದ್ದು. ವಾಹನ ಚಲಿಸಿದ ಮರುಗಳಿಗೆಯಲ್ಲೇ ಹೋ ಎಂದು ಕೂಗಿನೊಡನೆ ತಾರ ಭೂಮಿಯ ಮೇಲೆ ನಿಂತಿದ್ದಳು. ಮಿಚ್ಚಿ ನೆಗೆದು ಗೇಟು ದಾಟಿ ಮನೆಯೊಳಗೆ ಸೇರಿತ್ತು. ಇದೆಲ್ಲ ಮಿಂಚಿನಂತೆ ಕ್ಷಣಾರ್ಧದಲ್ಲಿ ನಡೆದು ಹೋಗಿತ್ತು. ಸರಿ, ದ್ವಿಚಕ್ರ ವಾಹನ ಮಿಚ್ಚಿಯ ಘನತೆಗೆ ಸರಿ ಹೊಂದುವುದಿಲ್ಲವೆಂದು ತಿಳಿದು ಒಂದು ಅಂತಸ್ತು ಹೆಚ್ಚಾಗಿರುವ ತ್ರಿಚಕ್ರ ವಾಹನ ಆಟೋ ರಿಕ್ಷಾವನ್ನು ಕರೆದೆವು. ನಾನು ತಾರ ಸೀಟಿನ ಮೇಲೆ ಕುಳಿತು ಮಿಚ್ಚಿಯನ್ನು ಕಾಲಬಳಿ ಕೂರಿಸಿದೆವು. ವಾಹನ ಚಲಿಸಿದ ಕೂಡಲೇ ಮಿಚ್ಚಿ ಸೀಟು ಹತ್ತಿ ನಮ್ಮಿಬ್ಬರ ನಡುವೆ ಜಾಗ ಗಿಟ್ಟಿಸಿಕೊಂಡಿತು. ಬಾಲವನ್ನು ನನ್ನ ತೊಡೆಯ ಮೇಲಿರಿಸಿ ಮುಂಗಾಲುಗಳನ್ನು ತಾರಾನ ಕೈಗಳ ಮೇಲೆ ಇಟ್ಟು ಕತ್ತನ್ನು ಸ್ವಲ್ಪವೇ ಹೊರಚಾಚಿ ದಾರಿಯಲ್ಲಿ ಕಂಡ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಮಿಚ್ಚಿ ಪ್ರಯಾಣಿಸಿತು. ಅದರ ಸಂತೋಷ ಸಂಭ್ರಮದಲ್ಲಿ ಬಾಲವನ್ನು ಪದೇ ಪದೇ ಕುಣಿಸುತ್ತಿದ್ದು ನನ್ನ ಕಿವಿ ಮೂಗುಗಳಿಗೆ ಕಚಗುಳಿ ಇಡುವಾಗಿನ ಹಿಂಸೆ ಅನುಭವಿಸಿದವನಿಗೇ ಗೊತ್ತು. ಆಸ್ಪತ್ರೆ ಸಿಕ್ಕಿದರೆ ಸಾಕಪ್ಪ ಎನ್ನುವ ಹೊತ್ತಿಗೆ ಪಶುವೈದ್ಯ ಶಾಲೆಯ ಮುಂದೆ ಆಟೋ ನಿಂತಿತು. ಈ ಆಸ್ಪತ್ರೆಯ ದರ್ಶನ ಭಾಗ್ಯ ಮಿಚ್ಚಿಗೂ ನಮಗೂ ಜೀವನದಲ್ಲೇ ಮೊದಲನೆಯದು.
ಕಾಯಿಲೆ ಬೀಳುವುದು, ಕಾಲು ಮುರಿದುಕೊಳ್ಳುವುದು, ಕಾಯಿಲೆ ನಿರೋಧಕ ಮದ್ದು ಮಾತ್ರೆ ತೆಗೆದುಕೊಳ್ಳುವುದು ಇತ್ಯಾದಿಗಳಲ್ಲಿ ಮೈಸೂರಿನ ಪಶು ಪ್ರಾಣಿಗಳು ಎಚ್ಚೆತ್ತ ಭಾರತದ ಪ್ರಜೆಗಳಿಗಿಂತ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲವೆನಿಸಿತು. ಆಸ್ಪತ್ರೆಯಲ್ಲಿನ ಮೊದಲ ಹೆಜ್ಜೆ ಚೀಟಿ ಬರೆಸುವುದು. ಚೀಟಿ ಬರೆದುಕೊಡುವ ಕಿಟಕಿಯ ಮುಂದೆ ನಿಂತೆವು. ಒಳಗಿದ್ದವರು ಹೆಸರು ಏನು ಎಂದರು. ತಾರಾ ಮಿಚ್ಚಿ ಎಂದಳು. ಅವರು ತಲೆ ಎತ್ತಿ ಅಂತಹ ಹೆಸರನ್ನು ಕೇಳಿಯೇ ಇಲ್ಲವಲ್ಲ ಎಂದರು. ನಂತರ ಅವರಿಗೆ ನಾವು ನಾಯಿಯ ಹೆಸರು ಹೇಳಿದ್ದು ಅರಿವಾಗಿ ಹಾಗಲ್ಲ, ನಿಮ್ಮ ಹೆಸರು ಹೇಳಿ ಎಂದರು. ಸರಿ, ನನ್ನ ಹೆಸರನ್ನು ಮಿಚ್ಚಿಗೆ ಆಗಬೇಕಾಗಿರುವ ಇಂಜೆಕ್ಷನ್ನು ಕೊಟ್ಟು ಚೀಟಿ ಪಡೆದು ಡಾಕ್ಟರನ್ನು ಭೇಟಿಯಾದೆವು. ಹುಚ್ಚುನಾಯಿ ನಿರೋಧಕ ಮದ್ದು ಈಗ ಮುಗಿದಿದ್ದು ಇನ್ನೊಂದು ವಾರದ ನಂತರ ಬರುತ್ತದೆಂದು, ಆಗ ನಾಯಿಯನ್ನು ಕರೆದುಕೊಂಡು ಬರಬೇಕೆಂದು ಕೇಳಿಸಿಕೊಂಡ ನಂತರ ಹಿಂತಿರುಗುವ ಹವಣಿಕೆ ನನ್ನದು. ಆದರೆ ತಾರ ಬಿಡಬೇಕಲ್ಲ. ಅವಳ ಪ್ರಶ್ನೆ, ಡಾಕ್ಟರ್, ಈ ನಮ್ಮ ಮಿಚ್ಚಿ ಯಾವ ಜಾತಿಯ ಮರಿ ಸರ್? ನಾಯಿ ಜಾತಿ ತಾನೇ ಎಂದು ಮನಸ್ಸಿನಲ್ಲೇ ನಕ್ಕ ರೀತಿಯಲ್ಲಿ ಡಾಕ್ಟರ ಕಣ್ಣುಗಳು ಮಿನುಗಿದವು. ಆದರೂ ಅವರು ಗಂಭೀರ ಧ್ವನಿಯಲ್ಲಿ, ಇದು ಮಿಶ್ರತಳಿ, 25% ಭಾಗ ಆಲ್ಸೇಷಿಯನ್ ರೀತಿ ಇದೆ. ಇತರ ಜಾತಿಗಳು ಬಹುಶಃ ಇರಬಹುದು. ಮರಿ ನೋಡಲು ಮುದ್ದಾಗಿವೆ, ಚೆನ್ನಾಗಿ ಸಾಕಿಕೊಳ್ಳಿ. ಅಪ್ಪಟ ಜಾತಿ ನಾಯಿಗಳಿಗಿಂತ ಮಿಶ್ರ ತಳಿಯ ನಾಯಿಗಳಿಗೆ ರೋಗ ಪ್ರತಿಬಂಧಕ ಶಕ್ತಿ ಹೆಚ್ಚು. ಒಳ್ಳೆ ಆಹಾರ ಕೊಡಿ ಎಂದು ಪುಟ್ಟ ಭಾಷಣವನ್ನೇ ಮಾಡಿದರು. ಇಷ್ಟೆಲ್ಲ ಮಾತು ನಡೆಯುವಾಗ ಮಿಚ್ಚಿಯೂ ಸಹ ಅವರ ಕೈಕಾಲನ್ನು ಮೂಸಿ ನೋಡುತ್ತಾ ತನ್ನ ಪರಿಚಯವನ್ನು ಮಾಡಿಕೊಂಡಿತು. ಅವರೂ ಸಹ ಸ್ವಲ್ಪ ಹೆಚ್ಚಿನ ಆಸಕ್ತಿ ತೋರಿಸಿ ಚೀಟಿಯಲ್ಲಿ ಔಷಧಿ ಹೆಸರು ಬರೆದುಕೊಟ್ಟು ಔಷಧಿಯನ್ನು ಹಾಲಿನಲ್ಲಿ ಬೆಳಗ್ಗೆ ಹಾಕಬೇಕೆಂದು ಹೇಳಿದರು. ಔಷಧಿ ಕೊಟ್ಟ ಕಾಂಪೌಂಡರಿಂದ ಈ ಔಷಧಿ ಹೊಟ್ಟೆ ಹುಳುವಿಗೆಂದು ತಿಳಿಯಿತು. 1-2 ವಾರಗಳ ನಂತರ ಮೊದಲ ದಿನದ ರೀತಿಯಲ್ಲೇ ಆಟೋ ರಿಕ್ಷಾ ಏರಿ ಹೆಚ್ಚಿನ ಶೋಕಿಯಿಂದ ಪ್ರಯಾಣಿಸಿದ ಮಿಚ್ಚಿ ಆಸ್ಪತ್ರೆಗೆ ಬಂದಿತು. ಈ ಸಾರಿಯ ಭೇಟಿ ನಿಜವಾಗಿಯೂ ನನಗೆ ಸಾಕಾಗಿ ಹೋಯಿತು. ಚುಚ್ಚುಮದ್ದು ಹಾಕುವವನ ಕೈಯಲ್ಲಿನ ಸಿರಂಜನ್ನು ಕಂಡ ಮಿಚ್ಚಿಗೆ ಪರಿಸ್ಥಿತಿ ಅರಿವಾಯಿತು. ಮರುಕ್ಷಣದಲ್ಲಿ ಕೊರಳಪಟ್ಟಿಯನ್ನು ಮೂತಿ ಕಡೆಯಿಂದ ಜಾರಿಸಿ ಅದನ್ನೂ ಸರಪಳಿಯನ್ನೂ ನನ್ನ ವಶಕ್ಕೆ ಒಪ್ಪಿಸಿ ಆಸ್ಪತ್ರೆಯ ಕಾಂಪೌಂಡ್ನಲ್ಲಿ ಓಡಲು ಶುರು ಮಾಡಿತು. ಮಿಚ್ಚಿ ಮಿಚ್ಚಿ ಎಂದು ಕೂಗುತ್ತಾ ನಾನು ಅದರ ಹಿಂದೆ ಓಡಿದೆ. ಆ ಹೆಸರನ್ನು ಹಿಂದೆಂದೂ ಕೇಳಿಸಿಕೊಂಡೇ ಇಲ್ಲವೆನ್ನುವ ನಿರ್ವಿಕಾರ ಭಾವನೆಯಲ್ಲಿ ಓಡಿ ನನ್ನನ್ನು ಪರಕೀಯನನ್ನಾಗಿ ಮಾಡಿತು. ಕೈಗೆ ಸಿಕ್ಕದಂತೆ ತಪ್ಪಿಸಿಕೊಂಡು ದೂರ ನಿಲ್ಲುತ್ತಿದ್ದ ಮಿಚ್ಚಿಯನ್ನು ಕಂಡಾಗ ನನಗೆ ಮೈಯೆಲ್ಲ ಉರಿಯುವಷ್ಟು ಸಿಟ್ಟು, ಕೋಪ, ಜೊತೆಗೆ ಏನೂ ಮಾಡಲಾಗದಂತಹ ನಿಸ್ಸಹಾಯಕ ಪರಿಸ್ಥಿತಿ. ಮೈಸೂರು ಪಶುವೈದ್ಯ ಶಾಲೆಯ ವಿಶಾಲ ಆವರಣ ಮತ್ತು ಅದರಲ್ಲಿರುವ ಮರಗಿಡಗಳ ಸಮೂಹವನ್ನು ನೋಡಿರುವವರಿಗೆ ಮಿಚ್ಚಿಯ ದೌರ್ಜನ್ಯ ನಡತೆ ಎದುರು ನನ್ನ ಅಸಹಾಯಕತೆಯ ಕಹಿನೋವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆಸ್ಪತ್ರೆಯ ಸಿಬ್ಬಂದಿಯ ಸಹಕಾರದಿಂದ ಮಿಚ್ಚಿಯನ್ನು ಹಿಡಿದು ತಂದು ಕುತ್ತಿಗೆಯನ್ನು ಸ್ವಲ್ಪವೂ ಕದಲಿಸಲು ಸಾಧ್ಯವಾಗದಂತೆ ಸರಪಳಿಯನ್ನು ಎಳೆದು ಕಟ್ಟಿ ಇಂಜೆಕ್ಷನ್ ಚುಚ್ಚಿಸಿದಾಗಲೇ ಇದರ ತರಲೆ ನಡತೆಗೆ ಸ್ವಲ್ಪವಾದರೂ ಶಿಕ್ಷೆ ಆಯಿತೆಂದು ಮನಸ್ಸಿನಲ್ಲೇ ಅಂದುಕೊಂಡು ಸ್ವಲ್ಪ ಸಮಾಧಾನ ಮಾಡಿಕೊಂಡೆ. ಮನೆಗೆ ಹಿಂತಿರುಗಿದ ನಂತರ ನಾನು ತಾರಾನು ಆ ದಿನವೆಲ್ಲ ಮಿಚ್ಚಿಯನ್ನು ಮಾತನಾಡಿಸಲೇ ಇಲ್ಲ. ಪಶುವೈದ್ಯ ಶಾಲೆಯ ಭೇಟಿಯ ನಂತರ ವಾರದಲ್ಲಿ 2 ದಿನ ಸ್ನಾನದ ಸಂಪ್ರದಾಯವೂ ಮಿಚ್ಚಿಯ ಪಾಲಿಗೆ ಬಂದಿತು. ಇದು ಮಿಚ್ಚಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಪ್ರತಿದಿನ ಸ್ನಾನದ ರೂಢಿ ಇಲ್ಲದ ಹುಡುಗನ ತಂದೆ ಹುಡುಗನಿಗೆ ಹೇಳಿದಂತೆ, ಅಯೋಗ್ಯ, ವಾರಕ್ಕೆ 1 ದಿನ ಸ್ನಾನ ಮಾಡು ಎಂದರೆ ಹಠ ಮಾಡುತ್ತೀಯ. ದೇವಸ್ಥಾನದ ಅರ್ಚಕರ ಮಗನಾಗಿದ್ದರೆ ಪ್ರತಿದಿನ ಸ್ನಾನ ಮಾಡಿ ನೀನು ಸತ್ತೇ ಹೋಗುತ್ತಿದ್ದೆ. ಮಿಚ್ಚಿಗೂ ಇದನ್ನೇ ಹೇಳಿದರೂ ಲಾಭವಿಲ್ಲದ ಪರಿಸ್ಥಿತಿಯಲ್ಲಿ ನಾವಿದ್ದೆವು. ಮಿಚ್ಚಿಯ ಸ್ನಾನದ ಸೋಪು ಟೆಟ್ಮಸೋಲ್ ನಮ್ಮ ಮನೆಯ ತಿಂಗಳ ಸಾಮಾನಿನ ಪಟ್ಟಿಯಲ್ಲಿ ಸೇರಿತು. ಸೋಪು ಇಡುವ ಪೆಟ್ಟಿಗೆಯನ್ನು ಹೇಮ ತಾನು ಕೂಡಿಟ್ಟ ಹಣದಿಂದ ತಂದು ಮಿಚ್ಚಿಗೆ ಉಡುಗೊರೆಯಾಗಿ ನೀಡಿದಳು. ಇದು ಪರೋಕ್ಷವಾಗಿ ಮಿಚ್ಚಿಗೆ ಸ್ನಾನ ಮಾಡಿಸುವ ಹೊಣೆಯಿಂದ ತಪ್ಪಿಸಿಕೊಳ್ಳುವ ಉಪಾಯವೆಂದು ಆಮೇಲೆ ತಿಳಿಯಿತು. ಸ್ನಾನ ಮಾಡಿಸುವ ಹೊಣೆ ತಾರನಿಗೆ ಇಲ್ಲವೇ ನನಗೆ ಬಂದಿತು. ಸ್ನಾನದ ಸಿದ್ಧತೆಯು ಬಹಳ ಕ್ರಮಬದ್ಧವಾಗಿ ನಡೆಯುತ್ತಿತ್ತು. ಅದಕ್ಕಾಗಿಯೇ ತಂದ ಕೆಂಪು ಬಣ್ಣದ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಉಗುರು ಬೆಚ್ಚಗಿನ ನೀರನ್ನು ಬಟ್ಟೆ ಒಗೆಯುವ ಕಲ್ಲಿನ ಬಳಿ ಇಡುವುದು ಮೊದಲ ಹೆಜ್ಜೆ. ನಂತರ ಸೋಪಿನ ಪೆಟ್ಟಿಗೆ, ಮೈ ಒರೆಸುವ ಬಟ್ಟೆ ತರುವುದು. ಕೆಂಪು ಬಕೆಟ್ ನೋಡಿದ ಕೂಡಲೇ ಮಿಚ್ಚಿ ಆತಂಕದಿಂದ ಚಟಪಡಿಸುತ್ತಿತ್ತು. ನಾವು ಅದರ ಸರಪಳಿಯನ್ನು ಬಿಚ್ಚಲು ಹೋದರೆ ಮೊಂಡು ಮಕ್ಕಳಂತೆ ಕಾಲು ಚಾಚಿ ಸ್ವಲ್ಪವೂ ಅಲುಗಾಡದೆ ಮಲಗಿಬಿಡುತ್ತಿತ್ತು. ಅನಾಮತ್ತು ಎತ್ತಿಕೊಂಡು ಬಂದರೇನೇ ಅದರ ಸ್ನಾನ ಸಾಧ್ಯವಾಗುತ್ತಿತ್ತು. ಅದು ಸ್ನಾನದ ನಡುವೆ ಅತ್ತಿತ್ತ ಓಡಾಡದಂತೆ ನಿಲ್ಲಿಸಲು ನಾವು ಹಲವಾರು ಪ್ರಯೋಗಗಳನ್ನು ಮಾಡಿ ಸೂಕ್ತ ಉಪಾಯ ಕಂಡು ಹಿಡಿಯಬೇಕಾಯಿತು. ನೀರು ಬಿದ್ದಾಗ ಚರ್ಮದ ಪಟ್ಟಿ ಹಾಳಾಗುತ್ತಿದ್ದರಿಂದ ಸ್ನಾನಕ್ಕೆ ಉಪಯೋಗಿಸಲೆಂದೇ ರೆಗ್ಸಿನ್ನಿಂದ ಮಾಡಿದ ಕೊರಳು ಪಟ್ಟಿಯನ್ನು ಹೊಲಿಸಿ ತಂದೆವು. ಈ ಪಟ್ಟಿಯನ್ನು ಸ್ವಲ್ಪ ಬಿಗಿಯಾಗಿಯೇ ಕೊರಳಿಗೆ ಕಟ್ಟಿ ಅದರ 2 ಬದಿಗೆ ಇರಿಸಿದ ಉಂಗುರಗಳಿಗೆ ಹಗ್ಗ ಕಟ್ಟಿ ಈ 2 ಹಗ್ಗಗಳನ್ನು ದೂರ ಇರುವಂತೆ
ಕಿಟಕಿಯ ಸರಳಿಗೆ ಕಟ್ಟುತ್ತಿದ್ದೆವು. ಸ್ನಾನದ ಸಿದ್ಧತೆಯಲ್ಲಿ ಇಷ್ಟೆಲ್ಲ ತೊಂದರೆ ಕೊಡುತ್ತಿದ್ದ ಮಿಚ್ಚಿ ಅದರ ಮೈಗೆ ನೀರು ಬಿದ್ದ ಕೂಡಲೇ ಅತ್ಯಂತ ಸೌಜನ್ಯ ಮತ್ತು ಸಹಕಾರದಿಂದ ವರ್ತಿಸುತ್ತಿತ್ತು. ಆನಂದದಿಂದ ಸ್ನಾನ ಮಾಡಿಸಿಕೊಳ್ಳುತ್ತಿತ್ತು. ಅದರ ಉದ್ದ ಕಾಲುಗಳನ್ನು ತಿಕ್ಕುವಾಗ ಒಂದು ಕಾಲು ತೊಳೆದ ನಂತರ ಮತ್ತೊಂದು ಕಾಲನ್ನು ಚಾಚಿ ಪ್ಲಾಸ್ಟಿಕ್ ಸ್ಪಾಂಜ್ನಿಂದ ಉಜ್ಜಿಸಿಕೊಳ್ಳುತ್ತಿತ್ತು. ಅದರ ಮೈ ಮೇಲಿನ ಕೂದಲು ದಟ್ಟವಾಗಿದ್ದು ಅದರ ಮೈಗೆಲ್ಲ ಸೋಪು ಹಚ್ಚಿ ಸ್ನಾನ ಮಾಡಿಸುವುದರೊಳಗೆ ನಮ್ಮ ಕೈ ಬಿದ್ದು ಹೋಗುತ್ತಿತ್ತು. ಮಿಚ್ಚಿಯ ದಪ್ಪ ಕುತ್ತಿಗೆಯ ಸುತ್ತ ಇದ್ದ ದಟ್ಟ ರೋಮವನ್ನು ಎರಡೆರಡು ಬಾರಿ ಸೋಪು ಹಚ್ಚಿ ತಿಕ್ಕುವಾಗ ಕಣ್ಣು ಮುಚ್ಚಿ ಯಾವುದೋ ಸುಂದರ ಕನಸಿನ ಲೋಕದಲ್ಲಿ ವಿಹರಿಸುವಂತೆ ತೋರುತ್ತಿತ್ತು. ಸ್ನಾನ ಮುಗಿಸಿದ ತಕ್ಷಣ ಭೂಲೋಕದ ಅಪ್ಪಟ ಶ್ವಾನ ಬುದ್ಧಿ ಪ್ರತ್ಯಕ್ಷವಾಗುತ್ತಿತ್ತು. ಕುತ್ತಿಗೆಯ ಹಗ್ಗ ಬಿಚ್ಚಿದ ತಕ್ಷಣ ನಾವು ದೂರ ಓಡಿ ನಿಲ್ಲಬೇಕಾಗಿತ್ತು. ಕಾರಣ ಅದು ಮೈ ಒದರಿದಾಗ ಸುತ್ತಲೂ ಸಿಂಪಡಿಸುತ್ತಿದ್ದ ಅದರ ಮೈ ನೀರಿನಿಂದ ನಮಗೆ ಸ್ನಾನವಾದ ಅನುಭವ. ಮೈಯನ್ನು ಅದು ಪದೇ ಪದೇ ಒದರಿದ ನಂತರ ಓಡಿ ಹೋಗಿ ಮಣ್ಣಿನ ಮೇಲೆ ಬಿದ್ದು ಹೊರಳಾಡಿ ತೊಳೆದ ಮೈಯನ್ನು ಕೊಳೆ ಮಾಡಿಕೊಂಡು ನಾವು ಮಾಡಿಸಿದ್ದ ಸ್ನಾನದ ಉದ್ದೇಶವನ್ನೇ ಮಣ್ಣುಪಾಲು ಮಾಡುತ್ತಿತ್ತು. ಇದನ್ನು ನೋಡಲಾರದೆ ಸ್ನಾನ ಮಾಡಿಸಿದ ನಂತರ ಅದಕ್ಕಾಗಿಯೇ ಇರಿಸಿದ ಟವಲ್ನಿಂದ ಮಿಚ್ಚಿಯ ಮೈಯನ್ನು ಒರೆಸಿ ಮಣ್ಣಿನ ಜಾಗ ಸಿಗದಂತೆ ದೂರ ಕಟ್ಟುತ್ತಿದ್ದೆವು. ಅದರ ಮೈಯನ್ನು ಮನಸೋ ಇಚ್ಛೆ ತೀಡಿಕೊಳ್ಳಲು ಅನುಕೂಲವಾಗುವಂತೆ ಒಂದು ಒರಟು ಗೋಣಿತಾಟನ್ನು ಅದರ ಹತ್ತಿರ ಇರಿಸುತ್ತಿದ್ದೆವು. ಇದನ್ನೆಲ್ಲ ಅನುಷ್ಠಾನಕ್ಕೆ ತಂದ ಮೇಲೆ ಮಿಚ್ಚಿಗೆ ಸ್ನಾನ ಮಾಡಿಸಿದ ನಂತರ ಅನುಭವಿಸುತ್ತಿದ್ದ ಸಂಕಟದಿಂದ ಪಾರಾದೆವು. ವರ್ಷವೂ ಬೆಳೆಯುತ್ತಿರುವ ಮೈಸೂರು ನಗರದಲ್ಲಿ ನಾವಿರುವ ಬಡಾವಣೆಯ ಪಕ್ಕದಲ್ಲಿಯೇ ಅಪ್ಪಟ ಹಳ್ಳಿಯನ್ನು ಹೋಲುವ ಮನೆಗಳ ಸಮುದಾಯವಿದೆ. ಒಂದಾನೊಂದು ಕಾಲದಲ್ಲಿ ಇಲ್ಲಿ ವಾಸಿಸುತ್ತಿದ್ದವರು ಮೈಸೂರು ಪೇಟೆಗೆ ಹೋಗಲು ಎತ್ತಿನ ಗಾಡಿ ಉಪಯೋಗಿಸುತ್ತಿದ್ದರಂತೆ. ಎಮ್ಮೆ ಹಸುಗಳನ್ನು ಸಾಕಿದ್ದು ಬೇಸಾಯಗಾರರೂ ಆಗಿದ್ದರು. ಈಗ ಅವರೆಲ್ಲರೂ ಮೈಸೂರು ನಗರವಾಸಿಗಳೇ ಆದರೂ ಆ ಭಾಗಕ್ಕೆ ಇನ್ನೂ ಹಳೆಯ ಹಳ್ಳಿಯ ಹೆಸರೇ ಇದೆ. ಈ ನಾಗರಿಕ ಹಳ್ಳಿಯ ಜನರ ಅಗಾಧ ವೈಷ್ಣವ ದೈವಭಕ್ತಿಯ ಪ್ರದರ್ಶನವನ್ನು ಕಾಣುವ ಸೌಭಾಗ್ಯ ನಮಗೆ ಆಗಿಂದಾಗೆ ದೊರಕುತ್ತಿತ್ತು. ಆದರೆ ನಿಜವಾಗಿ ಅವರ ಭಕ್ತಿರಸ ಜೀವ ತುಂಬಿ ಉಕ್ಕಿ ಹರಿದು ನಮ್ಮ ಬೀದಿಗೆ ಬರುತ್ತಿದ್ದುದು ಶ್ರಾವಣ ಮಾಸದ 4 ಶನಿವಾರಗಳಲ್ಲಿ. ಆ ದಿನಗಳಲ್ಲಿ ನಮ್ಮನ್ನು ಬಡಿದೆಬ್ಬಿಸುತ್ತಿದ್ದ ಸುಪ್ರಭಾತ, ಶಿವನಾರಾಯಣ, ಗೋವಿಂದ ಗೋವಿಂದ, ಲಕ್ಷ್ಮೀ ವೆಂಕಟೇಶ, ಮಂಗಳಂ ಮಂಗಳಂ. ಗೋವಿಂದ ದೇವರು ಗೋಯಿಂದ ಆಗುವುದು, ವೆಂಕಟೇಶನು ವೆಂಕಟೇಶ ಆಗುವುದು ಸಹಜ. ಆದರೆ ಈ ಶಿವನಾರಾಯಣ ನಾಮಸ್ಮರಣೆ ಹೇಗೆ, ಎಲ್ಲಿ, ಯಾವಾಗ ಪ್ರಾರಂಭವಾಯಿತು? ಇದುವರೆಗೂ ಶಂಕರ ರಾಮನ್, ಶಂಕರನಾರಾಯಣ, ಶಿವರಾಮು, ಸುಬ್ಬಕೃಷ್ಣ, ಸುಬ್ಬರಾಮಯ್ಯ ಇತ್ಯಾದಿ ಹೆಸರುಗಳಲ್ಲಿನ ಶೈವ ವೈಷ್ಣವ ಜೋಡಿ ದೇವರ ಸ್ಮರಣೆ ಸಾಮಾನ್ಯ. ಆದರೆ ಶಿವನಾರಾಯಣ ಹೊಸ ರೀತಿಯ ಜೋಡಣೆಯಾಗಿ ಕಂಡಿತು. ಹಲವು ಸಲ ತಲೆ ಕೆರೆದುಕೊಂಡು ಯೋಚಿಸಿದ ಅನಂತರ ಜ್ಞಾನೋದಯವಾಯಿತು. ಶ್ರೀಮನ್ನಾರಾಯಣ ಹೆಸರು ಈ ಹುಡುಗರ ಉತ್ಸಾಹದ ಉಚ್ಚಾರಣೆಯಲ್ಲಿ ಶಿವನಾರಾಯಣ ಆಗಿರುವುದು. ಯಾವಾಗಲೂ ಜೋಡಿಯಾಗಿ ಬರುತ್ತಿದ್ದ ಹುಡುಗರಲ್ಲಿ ಒಬ್ಬ ಗೋಯಿಂದ ವೆಂಕಟೇಶ ಸ್ಮರಣೆಯ ಮೊದಲ ಸಾಲನ್ನು ಹೇಳುವುದು, ಎರಡನೆಯವನು ಮುಂದಿನ ಸಾಲನ್ನು ಹೇಳುವುದು. ಹೆಚ್ಚಿನ ಹುಡುಗರಿದ್ದ ಗುಂಪಿನಲ್ಲಿ ಅರ್ಧ ಗುಂಪು ಮೊದಲ ಸಾಲು, ಉಳಿದರ್ಧ ಗುಂಪು ಎರಡನೆಯ ಸಾಲು ಹೇಳುವುದು ನಡೆಯುತ್ತಿತ್ತು. ಈ ಕರ್ಣ ಕಠೋರ ಭಗವನ್ ನಾಮಸ್ಮರಣೆ ಬೆಳಿಗ್ಗೆ ಸುಮಾರು 6 ಗಂಟೆಗೆ ಪ್ರಾರಂಭವಾಗಿ 8-9 ಗಂಟೆಯವರೆಗೂ ಅವ್ಯಾಹತವಾಗಿ ಜೋಡಿ ಮೇಳದಲ್ಲಿ ನಡೆಯುತ್ತಿತ್ತು. ಹಳ್ಳಿಯವರ ಈ ಶ್ರಾವಣ ಮಾಸದ ಹರಕೆ ನಮ್ಮ ಮಿದುಳಿನ ಮೇಲೆ ಎಷ್ಟರ ಮಟ್ಟಿಗೆ ಆಕ್ರಮಣ ಮಾಡಿತ್ತು ಎಂದರೆ, ಶ್ರಾವಣದ ಶನಿವಾರಗಳು ಕಳೆದ ನಂತರ ಬರುತ್ತಿದ್ದ ಮೊದಲ ಶನಿವಾರದ ಬೆಳಿಗ್ಗೆ ನಮಗೆ ಏನನ್ನೋ ಕಳೆದುಕೊಂಡ ಅನುಭವ. ಅನಂತರದ ಶನಿವಾರಗಳಲ್ಲಿ ನಮ್ಮ ಮಿದುಳು ಸ್ವಲ್ಪ ಸ್ವಲ್ಪವಾಗಿ ಚೇತರಿಸಿಕೊಳ್ಳುತ್ತಾ ಪೂರ್ಣ ಗುಣ ಹೊಂದುವ ವೇಳೆಗೆ ಮುಂದಿನ ಸಂವತ್ಸರದ ಶ್ರಾವಣ ಮಾಸ ಬರುತ್ತಿತ್ತು. ಇದರೊಂದಿಗೆ ಕೊಚ್ಚಿ ಹರಿದು ಬರುತ್ತಿದ್ದ ಗೋಯಿಂದ ಗೋಯಿಂದ, ಮಂಗಳಂ ಮಂಗಳಂ ನಿನಾದಗಳು ನಮ್ಮನ್ನು ಮೊದಲಿನ ಸ್ಥಿತಿಗೆ ಕೊಂಡೊಯ್ಯುತ್ತಿದ್ದವು. ಈ ಅವಿರತ ಕಾಲಚಕ್ರದ ಬಂಧನದಿಂದ ಮುಕ್ತಿ ಸಾಧ್ಯವೇ ಇಲ್ಲವೆಂದು ನಾವು ಅಂತರ್ಮುಖಿಯಾಗುವ ಕಾಲಕ್ಕೆ ಮಿಚ್ಚಿ ನಮ್ಮ ಮನೆಗೆ ಬಂದಿತ್ತು. ಆ ವರ್ಷದ ಮೊದಲ ಶ್ರಾವಣ ಶನಿವಾರ ನಾವು ಮಾತ್ರವೇ ಅಲ್ಲದೆ ನಮ್ಮ ಪಕ್ಕದ ಮನೆಯವರು ಸಹ ಗೋಯಿಂದ ಮಂಗಳಂ ಶಬ್ದಗಳ ಕಬಂಧ ಹಿಡಿತದಿಂದ ಪಾರಾಗಿದ್ದೆವು. ಮಿಚ್ಚಿ ಪುರಾಣ ಕಥೆಯಲ್ಲಿ ಬರುವ ಘಂಟಾಕರ್ಣನಂತೆ ವರ್ತಿಸಿದ್ದಿತ್ತು. ಬೀದಿಯ ತುದಿಯಲ್ಲಿ ಗೋಯಿಂದ ಮಂಗಳಂ ಕೂಗು ಶುರುವಾದರೆ ಇಲ್ಲಿ ಅದು ಅವ್ಯಾಹತವಾಗಿ ಬೊಗಳುತ್ತಿತ್ತು. ಮಿಚ್ಚಿ ಆರ್ಭಟಕ್ಕೆ ಹೆದರಿದ ಗೋಯಿಂದ ನಾಮಸ್ಮರಣೆಯ ಮಕ್ಕಳು ನಮ್ಮ ಮನೆಯ ಸಮೀಪಕ್ಕೆ ಬರದೆ ಬೀದಿಯ ಆಚೆ ಬದಿಯಿಂದಲೇ ಓಡಿ ಹೋಗುತ್ತಿದ್ದರು. ಇಲ್ಲವೇ ನಮ್ಮ ಮತ್ತು ಅಕ್ಕಪಕ್ಕದ ಮನೆಗಳನ್ನು ಬಿಟ್ಟು ಮುಂದೆ ಹೋಗುತ್ತಿದ್ದರು. ಇದು ನನಗೆ ಸಂತೋಷದ ವಿಷಯ ಆಗಿರಲಿಲ್ಲ. ಶ್ರಾವಣ ಶನಿವಾರದಂದು ಸ್ನಾನ ಮಾಡಿ ಒಗೆದ ಬಟ್ಟೆ ಉಟ್ಟು ಎದ್ದು ಕಾಣುವ ಬಿಳಿ ಕೆಂಪು ನಾಮ ಧರಿಸಿ ಅಕ್ಕಿ ಶೇಖರಿಸಲು ಕೈಯಲ್ಲಿ ಚೀಲ ಹಿಡಿದು ಬರುತ್ತಿದ್ದ
ಹಳ್ಳಿಯ ಹುಡುಗರಿಗೆ ಮಿಚ್ಚಿಯಿಂದಾದ ನಷ್ಟ ಸ್ಪಷ್ಟವಾಗಿಯೇ ಗೊತ್ತಾಗುತ್ತಿತ್ತು. ದೇವರ ನಾಮಸ್ಮರಣೆ ಮತ್ತು ಅದನ್ನು ನಮ್ಮ ಕಿವಿಗಳಿಗೆ ಮುಟ್ಟಿಸುವ ಪುಣ್ಯದ ಕೆಲಸ ಮುಗಿಸಿ ಮನೆಗಳಿಗೆ ಹುಡುಗರು ಮರಳಿದಾಗ ಅವರುಗಳು ಕೊಂಡೊಯ್ಯುತ್ತಿದ್ದ ಅಕ್ಕಿ ದಕ್ಷಿಣೆಗಳು ಕೆಲವು ಸಂಸಾರಕ್ಕಾದರೂ ನಿಜವಾಗಿಯೂ ಉಪಯೋಗವಾಗುತ್ತಿತ್ತು. ಮಿಚ್ಚಿಯಿಂದಾಗಿ ಹುಡುಗರಿಗಾದ ಈ ಹಾನಿಯನ್ನು ತುಂಬಲು ಆ ಶನಿವಾರ ನಮ್ಮ ಮನೆಯಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಹುಡುಗರನ್ನು ಕರೆದು ಅಕ್ಕಿ ಮತ್ತು ದಕ್ಷಿಣೆಯನ್ನು ಕೊಟ್ಟೆವು. ಆದರೆ ಮುಂದಿನ ಶನಿವಾರದ ಮಧ್ಯಾಹ್ನದ ವೇಳೆಗೆ ಮಿಚ್ಚಿಯ ಆರ್ಭಟ ಸ್ವಲ್ಪ ಜಾಸ್ತಿ ಎನ್ನುವಂತಾಯಿತು. ಪಕ್ಕದ ಮನೆಯವರು ಮಿಚ್ಚಿಗೆ ಸೌಖ್ಯವಿಲ್ಲವೇನು ಎಂದು ಕೇಳಿ ಅವರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಜೊತೆಗೆ ನಮಗೆ ಹುರಿಯುವ ಬಾಣಲೆಯಿಂದ ಬೆಂಕಿಗೆ ಬಿದ್ದಂಥ ಅನುಭವವೂ ಆಯಿತು. ಜೋಡಿ ಜೋಡಿಯಾಗಿ ಗೋವಿಂದ ಮಂಗಳಂ ಕೂಗುವುದರಲ್ಲಿ ಒಂದು ಜೋಡಿಯಿಂದ ಮತ್ತೊಂದಕ್ಕೆ ಬೇರೆ ಬೇರೆ ಶ್ರುತಿ, ಲಯ, ತಾಳಗಳಿದ್ದು ಒಂದು ರೀತಿಯ ವೈವಿಧ್ಯತೆ ಕಾಣುತ್ತಿತ್ತು. ಆದರೆ ಮಿಚ್ಚಿಯ ಕೂಗಿನಲ್ಲಿದ್ದ ಒಂದೇ ಧ್ವನಿಯ ಅವ್ಯಾಹತ ಬೌ 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 ಯಾರಿಗಾದರೂ ಬೇಸರ ತರುವಂತಹದ್ದು. ಆ ವರ್ಷದ 3ನೇ ಶನಿವಾರದ ವೇಳೆಗೆ ಈಗ ಹೊಸದಾಗಿ ಉದ್ಭವಿಸಿದ ಹೊಸ ಮಾನಸಿಕ ಯಾತನೆಯಿಂದ ಪಾರಾಗಿ ಹಿಂದಿನ ವರ್ಷಗಳ ವೆಂಕಟೇಶ ಮಂಗಳಂನ ಧಾರ್ಮಿಕ ಚಿಂತನ ಮಂಥನಗಳ ಬದುಕಿಗೆ ಶರಣಾದೆವು. ಇದು ಹೇಗೆ ಸಾಧ್ಯವಾಯಿತು ಎಂದು ತಿಳಿಯುವ ಕುತೂಹಲ ನಿಮಗೆ ಇರುವುದು ಸಹಜವೇ. ನಮ್ಮ ಹಂಚಿಕೆ ತೀರಾ ಸರಳವಾಗಿತ್ತು. ಮನೆಯ ಹಿಂದಿನ ಶೆಡ್ಡಿನ ಕಿಟಕಿಗಳನ್ನು ಮುಚ್ಚಿ ಸಾಕಷ್ಟು ಆಹಾರ ನೀರು ಇಟ್ಟು ಮಿಚ್ಚಿಯನ್ನು ಬೆಳಗಿನ 6 ಗಂಟೆಗೆ ಈ ಕೋಣೆಯಲ್ಲಿ ಕೂಡಿಟ್ಟು 9 ಗಂಟೆಗೆ ಹೊರಗೆ ಬಿಟ್ಟೆವು. ಮಿಚ್ಚಿಯ ಧೈರ್ಯ, ಸಾಹಸ, ಚಾಣಾಕ್ಷತನ, ಯುಕ್ತಿ ಇವನ್ನೆಲ್ಲ ನೋಡಿ ಆನಂದಿಸಿ ಹೆಮ್ಮೆಪಟ್ಟು ಬೇಷ್ ಎನ್ನುತ್ತಿದ್ದ ನಮಗೆ ಅದು 2 ಸಂದರ್ಭಗಳಲ್ಲಿ ತೋರುತ್ತಿದ್ದ ಪುಕ್ಕಲುತನ ನೋಡಿ ಅಯ್ಯೋ ಎಂದು ಮರುಕವಾಗುತ್ತಿತ್ತು. ಒಂದು ಸಂದರ್ಭ ಬೀದಿಯಲ್ಲಿ ವಾದ್ಯ ಸಮೇತರಾಗಿ ಕಾಣಿಕೆ ಅಂದರೆ ಭಿಕ್ಷೆ ಪದಕ್ಕೆ ಹಾಡಿದ ಗೌರವ ಹೊದಿಕೆ ಕಾಣಿಕೆ ವಸೂಲಿಗೆ ಬರುತ್ತಿದ್ದ ವಾದ್ಯ ತಂಡ ನಮ್ಮ ಬೀದಿಯಲ್ಲಿ ಹಾದು ಹೋಗುವಾಗ ಇನ್ನೊಂದು ಮಹಡಿ ಮೆಟ್ಟಲುಗಳನ್ನು ಏರುವಾಗಿನ ಸಂದರ್ಭ. ವಾದ್ಯ ತಂಡದಲ್ಲಿ ಆಧುನಿಕರು ಮತ್ತು ಧಾರ್ಮಿಕರನ್ನು ನೀವು ಸುಲಭವಾಗಿ ಗುರುತಿಸಬಹುದು. ಆಧುನಿಕ ತಂಡದವರು ಬ್ಯಾಂಡ್ ಸಂಗೀತದೊಂದಿಗೆ ಅತ್ಯಾಕರ್ಷಕ ಹೊದ್ದಿಕೆಯ ದೊಡ್ಡ ಪುಸ್ತಕ ಹಿಡಿದು ಬರುತ್ತಾರೆ. ಮನೆ ಬಾಗಿಲು ಹಾಕಿದ್ದರೆ ಕರೆಗಂಟೆಯನ್ನು ಪದೇ ಪದೇ ಒತ್ತುತ್ತಾರೆ. ಅನಿವಾರ್ಯ ಕಾರಣದಿಂದ ವಿದ್ಯುತ್ ಪೂರೈಕೆಯಲ್ಲಿ ತೊಂದರೆಯಾದಾಗ ಬಾಗಿಲನ್ನು ದಡದಡನೆ ಕುಟ್ಟಿ ನಿಮ್ಮನ್ನು ಹೊರಗೆ ಕಳೆದು ನಿಮ್ಮ ಮುಖಕ್ಕೆ ಪುಸ್ತಕ ಒಡ್ಡುತ್ತಾರೆ. ಈ ಗುಂಪಿನವರು 100ಕ್ಕೆ 90 ಸಂದರ್ಭಗಳಲ್ಲಿ ನಾಗಪುರದ ಕಡೆಯವರೆಂದು ಹೇಳಿಕೊಂಡು ಹಿಂದಿಯಲ್ಲಿ ಮಾತನಾಡುವವರು. ಹಣ ಪಡೆದದ್ದಕ್ಕೆ ರಶೀದಿಯನ್ನು ಕೊಡುವ ಸೌಜನ್ಯವೂ ಇವರಿಗೆ ಇರುತ್ತದೆ. ಇನ್ನುಳಿದ 10% ಸಂದರ್ಭಗಳಲ್ಲಿ ಈ ತಂಡ ಬೆಳಗಾಂ ಕಡೆಯವರೆಂದು ಹೇಳುತ್ತಾರೆ. ಇವರು ಕನ್ನಡ ಮಾತನಾಡಿದರೂ ಹಿಂದಿಯಲ್ಲೋ ಮರಾಠಿಯಲ್ಲೋ ಮಾತನಾಡುವಂತೆ ತೋರುತ್ತದೆ. ಇವರಲ್ಲೂ ರಶೀದಿ ಪುಸ್ತಕ ಇರುತ್ತದೆಂದು ಬೇರೆ ಹೇಳಬೇಕಾಗಿಯೇ ಇಲ್ಲ. ರಾಷ್ಟ್ರ ನಾಯಕರ ಹೆಸರಿನಲ್ಲಿ ಒಂದು ಸ್ಕೂಲು ನಡೆಸಲು ಅಥವಾ ಪ್ರವಾಹ ಇಲ್ಲವೇ ಬರಗಾಲದಿಂದ ಸಂತ್ರಸ್ತರಾದವರ ನೆರವಿಗೆ ಇವರು ಹಣ ಪಡೆಯಲು ಬರುತ್ತಾರೆ. ಈ ಗುಂಪುಗಳ ಹಣ ಕೇಳುವುದು, ಪಡೆಯುವುದು ಇಲ್ಲವೇ ಹಣ ಕೊಡದಿದ್ದಾಗಲೂ ಗೊಣಗದೆ ಹಿಂತಿರುಗುವ ರೀತಿ ಸಿಪಾಯಿಗಳ ಶಿಸ್ತಿನಿಂದ ನಡೆಯುವಂತೆ ತೋರುತ್ತದೆ. ಒಂದು ಬಗೆಯ ಸಮವಸ್ತ್ರ ಮತ್ತು ಬಿಳಿ ಗಾಂಧಿ ಟೋಪಿ ಧರಿಸಿದ್ದು 2 ಅಥವಾ 3 ಜನ ಬ್ಯಾಂಡ್ ವಾದ್ಯ ಸಂಗೀತ ನುಡಿಸುತ್ತಾ ಬೀದಿಯಲ್ಲಿ ನಿಧಾನವಾಗಿ ನಡೆಯುತ್ತಿರುತ್ತಾರೆ. ಇನ್ನಿಬ್ಬರು ಬೀದಿಯ 2 ಬದಿಯ ಮನೆಗಳ ಗೇಟು ತೆಗೆಯುತ್ತಲೋ ಬಾಗಿಲು ಬಡಿಯುತ್ತಲೋ ತಮ್ಮ ಕಾರ್ಯನಿರ್ವಹಿಸುತ್ತಾರೆ. ಹಣ ಕೊಡಲು ನೀವು ನಿರಾಕರಿಸಿದರೆ ಸ್ವಲ್ಪವೂ ಬೇಸರ, ಸಿಟ್ಟು ತೋರಿಸದೆ ಸೆಲ್ಯೂಟ್ ಹೊಡೆದು 1 ನಿಮಿಷವನ್ನೂ ವ್ಯಯ ಮಾಡದೆ ಮುಂದಿನ ಮನೆಗೆ ಹೋಗುತ್ತಾರೆ. ಭಿಕ್ಷೆ ನೀಡಿ ತಾಯಿ ಎಂದೋ ನಿಮಗೆ ಒಳ್ಳೆಯದಾಗುತ್ತೈತೆ ಎಂದೋ ಹೇಳಿಕೊಂಡು ಬರುವ ಒಂಟಿ ಭಿಕ್ಷುಕರಂತೆ ಹಲವು ಸಾರಿ ಕೂಗುವುದು, ಕಿರುಚುವುದು, ಕಾಡಿ ಬೇಡಿ ಶಪಿಸುವುದು ಈ ಬ್ಯಾಂಡ್ ಭಿಕ್ಷುಕರಲ್ಲಿ ಇದುವರೆಗೂ ಕಂಡಿಲ್ಲ. ಇದೇ ರೀತಿಯ ಮತ್ತೊಂದು ತಂಡ ಧಾರ್ಮಿಕರದ್ದು. ನಮ್ಮ ಕರ್ನಾಟಕ ಸೀಮೆಗೆ ಸೀಮಿತವಾಗಿದ್ದು ಅಪ್ಪಟ ಸ್ವದೇಶಿಯದು. ಅರಿಶಿಣದ ನೀರಿನಲ್ಲಿ ಅದ್ದಿ ಹಳದಿ ಬಣ್ಣ ಬರಿಸಿದ ಪಂಚೆ, ದೋತ್ರ ಹೊದ್ದ ಗಂಡಸು, ಹಳದಿ ಸೀರೆಯ ಹೆಂಗಸು, ಹಳದಿ ಉಡುಪಿನ ಚಿಲ್ಟು ಪಿಲ್ಟುಗಳು, ಎದ್ದು ಕಾಣುವಂತೆ ಬಿಳಿ ಕೆಂಪು ನಾಮ ಧರಿಸಿ ಕೊರಳಿಗೆ ದೊಡ್ಡ ಗಾತ್ರದ ಯಾವುದಾದರೊಂದು ಹೂವಿನ ಹಾರ ಹಾಕಿಕೊಂಡು ಸಂಸಾರ ಸಮೇತ ಬೀದಿಗಿಳಿಯುತ್ತಾರೆ. ಒಬ್ಬರ ಪಕ್ಕ ಇನ್ನೊಬ್ಬರಿದ್ದು ಬೀದಿಯ ಅಗಲಕ್ಕೂ ಇವರು ಹರಡಿರಬಹುದು. ಸಾಕಷ್ಟು ದಪ್ಪದ ಮಿರಮಿರ ಮಿಂಚುವ ಹಿತ್ತಾಳೆ ತಂಬಿಗೆಯ 4 ಬದಿಗೆ ನಾಮ ಬಳಿದು ಹೂವಿನಿಂದ ಅಲಂಕರಿಸಿರುತ್ತಾರೆ. ತಂಬಿಗೆಯನ್ನು 2 ಕೈಗಳ ಬೊಗಸೆಯಲ್ಲಿ ಭಕ್ತಿ ಭಾವದಿಂದ ಹಿಡಿದು ಕಣ್ಣನ್ನು ಅರ್ಧ ಮುಚ್ಚಿ ಮಂದಗತಿಯಿಂದ ಹೆಜ್ಜೆ ಹಾಕುತ್ತಾ ಬೀದಿಯಲ್ಲಿ ಸಾಗುತ್ತಾರೆ. ವೆಂಕಟೇಶ ಗೋವಿಂದ ಗೋವಿಂದ ಎಂದು ಕೂಗುವುದು ಕಡ್ಡಾಯ ಇರುವಂತೆ ಕಾಣುವುದಿಲ್ಲ. ಅವರವರ ಹರಕೆಗೆ ಅನುಸಾರವಾಗಿ ಕೆಲವರು ದೇವರ ನಾಮವನ್ನು ಗಟ್ಟಿಯಾಗಿ ಕೂಗುತ್ತಾರೆ. ಇನ್ನುಳಿದವರು ಮೌನವಾಗಿ ದೇವರ ಧ್ಯಾನ ಮಾಡುತ್ತಾ ಸಾಗುವಂತೆ ತೋರುತ್ತಾರೆ. ಹಿತ್ತಾಳೆ ತಂಬಿಗೆಯ ಬಾಯಿಗೆ ಅರಿಶಿಣದ ಬಟ್ಟೆ ಕಟ್ಟಿದ್ದು ಅದರಲ್ಲಿ ಹಣ ಹಾಕುವಂತೆ ರಂಧ್ರ ಮಾಡಿರುತ್ತಾರೆ. ಈ ಪೀತ ವಸ್ತ್ರಧಾರಿಗಳ ಮುಂದೆ ಓಲಗ ತಮಟೆಯ ಶುಭವಾದ್ಯ ಮೊಳಗುತ್ತಿದ್ದು ಈ ಒಟ್ಟಿನ ಗುಂಪು ಯಾರ ಮನೆ ಮುಂದೆಯೂ ನಿಲ್ಲದೆ ತನ್ನದೇ ಆದ ಆಮೆಯ ಗತಿಯಲ್ಲಿ ಬೀದಿಯಲ್ಲಿ ಹೋಗುತ್ತದೆ.
ಯಾರು ಏನನ್ನೂ ಹಣ ಕೇಳದಿದ್ದರೂ ಏತಕ್ಕಾಗಿ ಎಂದು ಯಾರೂ ಪ್ರಶ್ನಿಸದೇ ಇದ್ದರೂ ನಾಮದ ತಂಬಿಗೆಗೆ ಪುಡಿಕಾಸುಗಳು ಬೀಳುತ್ತಲೇ ಇರುತ್ತದೆ. ಈ ಹಿತ್ತಾಳೆ ಹುಂಡಿಯಲ್ಲಿ ಹಾಕಿದ ಹಣ ನೇರವಾಗಿ ಸೇರುವುದು ತಿರುಪತಿ ತಿಮ್ಮಪ್ಪನ ಲೆಕ್ಕಕ್ಕೆ ಎಂದು ಎಲ್ಲರೂ ನಂಬುತ್ತಾರೆ. ತಿಮ್ಮಪ್ಪನ ಈ ಭಕ್ತವೃಂದದ ದಂಧೆ ಯಾವಾಗ ಮುಗಿಯುತ್ತೆ, ಇವರುಗಳು ತಿರುಪತಿಗೆ ಹೋಗುವುದು ಯಾವಾಗ, ಎಲ್ಲಿಂದ, ರೈಲಿನಲ್ಲೋ ಬಸ್ಸಿನಲ್ಲೋ ಎಂಬುದರ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಈ ಎರಡು ತಂಡಗಳಿಗಿಂತ ಭಿನ್ನವಾದ ಆದರೆ ವಾದ್ಯದೊಂದಿಗೆ ಬಂದು ನಮ್ಮ ಮಿಚ್ಚಿಗೆ ಸಂಕಟಪ್ರಾಯವಾದ ಮತ್ತೊಂದು ಪಂಗಡ ಕೋಲೆ ಬಸವನ ಜನ. ಈ ಪಂಗಡದಲ್ಲಿ ಒಬ್ಬ ಹೆಚ್ಚೆಂದರೆ ಇಬ್ಬರು ಮಾತ್ರ ಇದ್ದು ಅಲಂಕರಿಸಿದ ಹಸು ಮತ್ತು ಬಸವನನ್ನು ಓಲಗ ವಾದ್ಯದೊಂದಿಗೆ ಕರೆ ತರುತ್ತಾರೆ. ಅವಕ್ಕೆ ರಾಮ ಸೀತೆಯ ವೈಭವದ ಮದುವೆ ಮಾಡಿಸಿ ಸಾರಿಸಿದ ಮೊರದಲ್ಲಿ ವೀಳ್ಯದೆಲೆ ಅಡಿಕೆ ಸಮೇತ ಈ ಮದುವೆಗೆ ಬೇಕಾದ ಅಕ್ಕಿ ಬೆಲ್ಲ ದಕ್ಷಿಣೆಗಳನ್ನು ತರಬೇಕೆಂದು ಅಪ್ಪಣೆ ಕೊಡಿಸುತ್ತಾರೆ. ಅವರು ಮದುವೆಯ ಹೆಣ್ಣು ಗಂಡಿನ ಕಡೆಯವರಂತೆ ಅಚ್ಚುಕಟ್ಟಾಗಿ ಕೋಟು ಪೇಟ ಧರಿಸಿರುತ್ತಾರೆ. ಈ ಕೋಟು ಪೇಟಗಳು ಸ್ವಲ್ಪ ಹಳೆಯದಾದರೂ ಮಾಸಲು ಬಣ್ಣದ್ದು ಆಗಿದ್ದು ಅಲ್ಲಲ್ಲಿ ತೇಪೆಗಳಿದ್ದು ಬಡತನ ಛಾಯೆ ಎದ್ದು ಕಾಣುತ್ತಿದ್ದು ವಿಷಾದದ ಸಂಗತಿ ಎಂದು ಹೇಳಬೇಕಾಗಿಲ್ಲ. ಈಗ ನಾನು ಹೇಳಲು ಹೊರಟಿರುವುದು ಈ ವಾದ್ಯ ಶಬ್ದ ಕೇಳಿದ ಕೂಡಲೇ ಚಡಪಡಿಸುತ್ತಿದ್ದ ನಮ್ಮ ಮಿಚ್ಚಿಯ ಬಗ್ಗೆ. ಗಲಾಟೆ ಗಲಭೆಗಳನ್ನು ನೋಡಿ ಬೀದಿ ನಾಯಿಗಳು ಬೊಗಳುವುದು ಸಾಮಾನ್ಯ. ಆದರೆ ಓಲಗ ತಮಟೆಗಳೊಂದಿಗೆ ತನ್ನ ಪ್ರಾಣವನ್ನು ಅಪಹರಿಸಲು ಯಾರೋ ಬರುತ್ತಾ ಇದ್ದಾರೆಂಬ ರೀತಿಯಲ್ಲಿ ಮಿಚ್ಚಿ ವರ್ತಿಸುತ್ತಿತ್ತು. ದೂರದಲ್ಲಿನ ವಾದ್ಯದ ಶಬ್ದ ಕೇಳಿದೊಡನೆ ಕುಯ್ ಕುಯ್ ಎಂದು ಮಿಚ್ಚಿಯ ಆರ್ತನಾದ ಪ್ರಾರಂಭವಾಗುತ್ತಿತ್ತು. ಮಿಚ್ಚಿ ಈ ಶಬ್ದದಿಂದ ಆದಷ್ಟು ದೂರ ಸರಿಯಲು ಪ್ರಯತ್ನಿಸುವ ಭರದಲ್ಲಿ ಹಿಂದಕ್ಕೆ ಸರಪಣಿಯನ್ನು ಜಗ್ಗುತ್ತಿತ್ತು. ಈ ವೇಳೆಗೆ ವಾದ್ಯವೃಂದ ಇನ್ನೂ ಹತ್ತಿರ ಬಂದಿದ್ದು ವಾದ್ಯದ ಗಲಾಟಿ ಎಲ್ಲ ದಿಕ್ಕುಗಳಿಂದಲೂ ಬಂದು ಮಿಚ್ಚಿಯ ಕಿವಿಗಳ ಮೇಲೆ ಅಪ್ಪಳಿಸುತ್ತಿತ್ತು. ಈಗ ಹಿಂದೆ ಸರಿಯುವುದಾದರೆ ಯಾವುದು ಹಿಂದೆ ಯಾವುದು ಮುಂದೆ ಎಂಬ ದಿಕ್ಕೆ ತೋಚದ ರೀತಿಯಲ್ಲಿ ಕಟ್ಟಿದ ಕಂಬದ ಸುತ್ತಲೂ ಮಿಚ್ಚಿ ಓಡಾಡುತ್ತಿತ್ತು. ಈ ವೇಳೆಗೆ ವಾದ್ಯ ಬಾರಿಸುವವರು ನಮ್ಮ ಗೇಟಿನ ಹತ್ತಿರವೇ ಬಂದಿದ್ದು ಮಿಚ್ಚಿಯ ಹೆದರಿಕೆ ಪರಾಕಾಷ್ಠೆಯನ್ನು ಮುಟ್ಟಿ ಅದಕ್ಕೆ ದೇಹದ ಹಿಡಿತವೇ ತಪ್ಪುತ್ತಿತ್ತು. ಹೆದರಿಕೆಯಿಂದ ಗಡಗಡ ನಡುಗುತ್ತಾ ಮೂತ್ರ ವಿಸರ್ಜಿಸುತ್ತಾ ಮಿಚ್ಚಿ ನಿಂತಲ್ಲೇ ನಿಲ್ಲದೆ ಚಡಪಡಿಸುತ್ತಿತ್ತು. ನಂತರ ವಾದ್ಯ ಗೀತೆ ನಮ್ಮ ಮನೆಯಿಂದ ದೂರ ಸೇರಿದಂತೆ ಮಿಚ್ಚಿ ನಿಧಾನವಾಗಿ ಚೇತರಿಸಿಕೊಂಡು ಮೊದಲಿನ ಸ್ಥಿತಿಗೆ ಬರುತ್ತಿತ್ತು. ಅದರ ಈ ಹಿಂದಿನ ಕೆಲವು ನಿಮಿಷಗಳ ವರ್ತನೆಯಿಂದ ಅದಕ್ಕೆ ನಾಚಿಕೆಯಾಯಿತೇನೋ ಎನ್ನುವಂತೆ ಮೂತ್ರ ವಿಸರ್ಜಿಸಿದ ಜಾಗದಿಂದ ದೂರದಲ್ಲಿ ಪೆಚ್ಚುಮೋರೆ ಹಾಕಿ ನಿಲ್ಲುತ್ತಿತ್ತು. ನಾವು ನೀರು ಮತ್ತು ಫೆನಾಯಿಲ್ ಹಾಕಿ ಅದರ ಜಾಗವನ್ನು ತೊಳೆದು ಸ್ವಚ್ಛಗೊಳಿಸುವ ಹೊತ್ತಿಗೆ ಹೆಚ್ಚು ಕಡಿಮೆ ಮೊದಲಿನ ಮಿಚ್ಚಿಯೇ ಆಗುತ್ತಿತ್ತು. ಹೆದರಿಕೆ ಪರಿಹಾರಕ್ಕಾಗಿ ಮಿಚ್ಚಿಗೆ ಅಲ್ಪಾಹಾರದ ಸೇವನೆಯೂ ನಡೆಯುತ್ತಿತ್ತು. ಮಿಚ್ಚಿಯ ಪುಕ್ಕಲುತನ ಪ್ರದರ್ಶನವಾಗುತ್ತಿದ್ದ ಮತ್ತೊಂದು ಸಂದರ್ಭ ತಾರಾ ಹೇಮರ ದೊಡ್ಡಮ್ಮನ ಮನೆಗೆ ನಾವುಗಳು ಭೇಟಿ ಕೊಟ್ಟಾಗ. ಈ ನಮ್ಮ ನೆಂಟರು ನಮ್ಮ ಮನೆಗೆ ಸಮೀಪದಲ್ಲೇ ಬೇರೊಂದು ಬೀದಿಯಲ್ಲಿ ಮಹಡಿ ಮನೆಯೊಂದರಲ್ಲಿ ವಾಸಿಸುತ್ತಿದ್ದರು. ಅವರು ನಾವು ಆಗಾಗ್ಗೆ ಪರಸ್ಪರರ ಮನೆಯಲ್ಲಿ ಭೇಟಿಯಾಗುತ್ತಿದ್ದೆವು. ಅವರು ಸಾಯಂಕಾಲದ ತಿರುಗಾಟದೊಂದಿಗೆ ನಿತ್ಯದ ತರಕಾರಿ ಕೊಳ್ಳುವ ಕೆಲಸ ಮುಗಿಸಿ ನಮ್ಮ ಮನೆಗೆ ಬರುತ್ತಿದ್ದುದು ರೂಢಿ. ಅವರಿಗೂ ಸಹ ಮಿಚ್ಚಿಯನ್ನು ಕಂಡರೆ ತುಂಬ ಪ್ರೀತಿ. ಅವರು ನಮ್ಮಲ್ಲಿರುವುದನ್ನು ಅವರ ಧ್ವನಿಯಿಂದ ಪತ್ತೆ ಹಚ್ಚಿದ ಮಿಚ್ಚಿ ಅದನ್ನು ಇದುವರೆಗೂ ಮಾತನಾಡಿಸಿಲ್ಲವೆಂಬಂತೆ ಬೊಗಳುತ್ತಿತ್ತು. ಹಾಗೆ ಬೊಗಳುವಾಗ ಅದು ವಿಶೇಷ ಭಂಗಿಯಲ್ಲಿ ನಿಲ್ಲುತ್ತಿತ್ತು. ಒಂದೆರಡು ಸಾರಿ ಬೌ ಮಾಡಿ ಕತ್ತನ್ನು ಓರೆಯಾಗಿ ತಿರುಗಿಸಿ ಬಾಗಿಲ ಕಡೆ ನೋಡುತ್ತಾ ನಿಲ್ಲುತ್ತಿತ್ತು. ಒಂದೆರಡು ನಿಮಿಷಗಳಲ್ಲಿ ಅವರು ಒಳಗಿನಿಂದ ಬಂದು ಮಾತನಾಡಿಸಿದರೆ ಸರಿ, ಇಲ್ಲವಾದರೆ ಇನ್ನೂ ಜೋರಾಗಿ ಬೊಗಳಿ ಮೊದಲಿನ ಭಂಗಿಯಲ್ಲಿ ನಿಲ್ಲುತ್ತಿತ್ತು. ನಮ್ಮ ನೆಂಟರು ಹೊರಕ್ಕೆ ಬಂದು ಮಿಚ್ಚಿಯ ಕುಶಲ ಪ್ರಶ್ನೆ ಮಾಡಿ ಸಮಾಧಾನಪಡಿಸುತ್ತಿದ್ದರು. ಸಸ್ಯಾಹಾರಿ ಮಿಚ್ಚಿಗೆ ಅವರ ತರಕಾರಿ ಚೀಲದಿಂದ ಕ್ಯಾರೆಟ್ ಮತ್ತು ಟೊಮೆಟೊ ಹಣ್ಣುಗಳನ್ನು ಕೊಡುತ್ತಿದ್ದರು. ನಾವು ನಮ್ಮ ನೆಂಟರ ಮನೆಗೆ ಕುಶಲೋಪರಿ ವಿಚಾರಿಸಲು ಹೋಗುತ್ತಿದ್ದುದು ರಾತ್ರಿ ಊಟಕ್ಕೆ ಮೊದಲು ಇಲ್ಲವೇ ಊಟದ ನಂತರ. ಹಾಗೆ ಹೋಗುವಾಗ ದಾರಿಯಲ್ಲಿ ಸಿಗುವ ಪಾರ್ಕಿನಲ್ಲಿ 5 ನಿಮಿಷ ಸಮಯ ಕಳೆದು ಅವರ ಮನೆಗೆ ಹೋಗುತ್ತಿದ್ದೆವು. ಪಾರ್ಕಿನಲ್ಲಿದ್ದ ಹೂ ಪಾತಿಗಳ ಹತ್ತಿರ ಮಿಚ್ಚಿಯನ್ನು ನಿಲ್ಲಿಸಿ ನಾವು ಇನ್ನೊಂದು ಬದಿಯಲ್ಲಿ ನಿಂತು ಮಿಚ್ಚಿ ಬಾ ಎಂದರೆ ಜಿಂಕೆಯಂತೆ ಪಾತಿಯನ್ನು ಹಾರಿ ಬರುತ್ತಿತ್ತು. ಮಿಚ್ಚಿ ಪಾರ್ಕಿನಲ್ಲಿ ಓಡುವಾಗ ಅಪ್ಪಿತಪ್ಪಿಯೂ ಹೂವಿನ ಪಾತಿಗೆ ಕಾಲಿಡುತ್ತಿರಲಿಲ್ಲ. ಆದರೆ ಪಾರ್ಕಿನೊಳಗೆ ಹೋಗುವಾಗ ಮತ್ತು ಹೊರಗೆ ಹೋಗುವಾಗ ಅಲ್ಲಿದ್ದ ತಿರುಗು ಬಾಗಿಲ ಹತ್ತಿರ ಬಂದರೆ ಮಿಚ್ಚಿ ದಿಕ್ಕು ತಪ್ಪಿದಂತೆ ವರ್ತಿಸುತ್ತಿತ್ತು. ಬಾಗಿಲಿನಲ್ಲಿ ನುಸುಳಿ ನೇರ ಹೋಗುವುದರ ಬದಲು ಪಕ್ಕಕ್ಕೆ ತಿರುಗಿ ಪುನಃ ಹೊರಟಲ್ಲಿಗೆ ಸೇರುತ್ತಿತ್ತು. ನಾವು ಬಾಗಿಲನ್ನು ಮೊದಲು ದಾಟಿ ಅದರ ಸರಪಳಿಯನ್ನು ಹಿಡಿದು ಎಳೆದಾಗ ಪಾರ್ಕಿನೊಳಗೆ ಬರುತ್ತಿತ್ತು. ಪಾರ್ಕಿನೊಳಗೆ ಜಾರುಬಂಡೆ ಮತ್ತು ಈ ಥರ ಹತ್ತಿ ಇಳಿದು ಜಿಗಿಯುವ ಸಾಧನಗಳಲ್ಲಿ ಹೇಮ ನಿಶ್ಚಿಂತತೆಯಿಂದ ಆಟವಾಡುವಾಗ ನಾನು ತಾರ ಹತ್ತಿರದ ಬೆಂಚಿನ ಮೇಲೆ ಕುಳಿತು ನಮ್ಮ ಸಂಸಾರದಲ್ಲಿನ ದಿನನಿತ್ಯದ ಆಗುಹೋಗುಗಳ ಮುಖ್ಯವಾಗಿ ಹೇಮನ ಬಗ್ಗೆ ಯೋಚಿಸುತ್ತಿದ್ದೆವು. ಮಿಚ್ಚಿ ಹೇಮನ ಆಟದಲ್ಲಿ
ತಾನೂ ಭಾಗಿಯಾಗಲು ಪ್ರಯತ್ನಿಸುತ್ತಾ ಅದರ ಸಂತೋಷವನ್ನು ಬೌ ಬೊಗಳುವಿಕೆಯಿಂದ ತೋರಿಸುತ್ತಿತ್ತು. ಮಕ್ಕಳ ಗುಂಪು ಹೆಚ್ಚಾದಾಗ ಮಿಚ್ಚಿ ನಾವು ಕುಳಿತಲ್ಲಿಗೆ ಬಂದು ನಮ್ಮ ಕಾಲ ಬಳಿ ಮಲಗಿ ನಮ್ಮ ಯೋಚನೆಗಳಲ್ಲಿಯೂ ತಾನೂ ಇರುವೆನೆಂಬುದನ್ನು ಬಾಲ ಕುಣಿಸಿ ಕತ್ತು ಹೊರಳಿಸಿ ಕುಯ್ ಭಾಷೆಯಲ್ಲಿ ನಮಗೆ ಮನದಟ್ಟು ಮಾಡುತ್ತಿತ್ತು. ಪಾರ್ಕಿನಿಂದ ಮುಂದೆ ನಮ್ಮ ನೆಂಟರ ಮನೆಗೆ ಹೋದರೆ ಅಲ್ಲಿ ಮಿಚ್ಚಿಗೆ ಎದುರಾಗಿ ಕಾಣುತ್ತಿದ್ದುದು ಹಿಮಾಲಯ ಶಿಖರವೇ. ಅವರ ಮನೆ ಸೇರಲು ಹತ್ತಬೇಕಾಗಿದ್ದ ಮೆಟ್ಟಿಲುಗಳು ನೇರವಾಗಿ ಒಂದೇ ದಿಕ್ಕಿನಲ್ಲಿ ಮೇಲೇರಿದ್ದವು. ಮೊದಲಿಗೆ ಮಿಚ್ಚಿಗೆ ಅಭ್ಯಾಸ ಮಾಡಿಸಲೆಂದು ಹೇಮ ಮೇಲೆ ಹತ್ತಿ ಮಿಚ್ಚಿ ಬಾ ಎನ್ನುತ್ತಿದ್ದಳು. ಇದು ಮಿಚ್ಚಿಗೆ ಕೇಳಿಸಲೇ ಇಲ್ಲವೆನ್ನುವಂತೆ ನಾಲಿಗೆ ಹೊರಚಾಚಿ ಆರಾಮಾಗಿ ಕುಳಿತು ಬಿಡುತ್ತಿತ್ತು. ಪ್ರತಿ ಮೆಟ್ಟಿಲಿನ ಮೇಲೂ ನಿಂತು ಮಿಚ್ಚಿ ಬಾ ಬಾ ಎಂದರೂ ಪ್ರಯೋಜನವಾಗುತ್ತಿರಲಿಲ್ಲ. ಹೇಮ ಕೂಗುವುದರೊಂದಿಗೆ ಸರಪಳಿಯನ್ನು ಜಗ್ಗಿ ಜೊತೆಗೆ ಮಿಚ್ಚಿಯನ್ನೂ ನಾವು ಹಿಂದಿನಿಂದ ದೂಡಿದರೂ ಫಲ ಸಿಗಲಿಲ್ಲ. ಇನ್ನುಳಿದ ದಾರಿ ಮಿಚ್ಚಿಯನ್ನು ಎತ್ತಿಕೊಂಡು ಮೆಟ್ಟಿಲು ಹತ್ತುವುದು. ಹಾಗೆ ಹತ್ತುವಾಗ ಅದನ್ನು ವಧಾಸ್ಥಾನಕ್ಕೆ ಕೊಂಡೊಯ್ಯುತ್ತಿದ್ದೇವೇನೋ ಎಂಬಂತೆ ಚಡಪಡಿಸುತ್ತಿತ್ತು. ಮೇಲೆ ಹೋದ ನಂತರ ನಮ್ಮ ನೆಂಟರನ್ನು ಮಾತನಾಡಿಸಿ ತಿಂಡಿ ವಸೂಲಿ ಮಾಡುತ್ತಿತ್ತು. ಅಲ್ಲಿಯೂ ಸಹ ಅವರ ಮನೆಯ ಹೊಸ್ತಿಲ ಹೊರಗೆ ಕುಳಿತು ಮುಖವನ್ನು ಮಾತ್ರ ಒಳಗೆ ಚಾಚಿ ನಾವು ಮಾತನಾಡುತ್ತಿದ್ದುದೆಲ್ಲವನ್ನು ಆಲಿಸುತ್ತಿತ್ತು. ಆಗೊಮ್ಮೆ ಈಗೊಮ್ಮೆ ಬೌ ಎಂದು ಕೂಗಿ ನಾವು ನಮ್ಮ ಮಾತಿನಲ್ಲಿ ಅದನ್ನು ಮರೆಯದಂತೆ ಎಚ್ಚರವಹಿಸುತ್ತಿತ್ತು. ನಾವು ಮಾತುಕತೆ ಮುಗಿಸಿ ಹಿಂತಿರುಗಲು ಎದ್ದು ನಿಂತಾಗ ಅದರ ಸಂಕಟ ಪರಿಸ್ಥಿತಿ ಮತ್ತೊಮ್ಮೆ ಎದುರಾಗುತ್ತಿತ್ತು. ಮೇಲೆ ಹತ್ತುವಾಗಿನ ಆತಂಕ ಮರೆತು ಹೋಗಿ ನಂತರ ಅಲ್ಲಿ ಕುಳಿತಿರುವಾಗಿನ ಸೌಖ್ಯವೂ ಅಂತ್ಯವಾಗಿ ಈಗ ಪುನಃ ಮೆಟ್ಟಿಲು ಇಳಿಯುವ ದುಃಖ ಎದುರಾಗುತ್ತಿತ್ತು. ಪ್ರಪಂಚದ ಸುಖ ದುಃಖದ ಏರಿಳಿತಗಳೆಲ್ಲ ಈ ಮಹಡಿ ಮೆಟ್ಟಲಿನ ಮೇಲೆ ಕೆಳಗೆ ಓಡಾಡುತ್ತಿರುವಂತೆ ಮಿಚ್ಚಿಗೆ ಮತ್ತು ನಮಗೆ ಕೂಡಿಯೇ ಅನುಭವವಾಗುತ್ತಿತ್ತು. ಇಂತಹ ಅತಿ ಗಹನವಾದ ಲೋಕಾನುಭವವು ಕ್ಷಣಿಕವೆಂಬುದು ನಮಗೆ ಬೇಗನೆ ಗೊತ್ತಾಯಿತು. ಮಿಚ್ಚಿ ಬೆಳೆದಂತೆ ಅದನ್ನು ಹೊತ್ತು ಮೆಟ್ಟಿಲೇರುವುದು ಇಳಿಯುವುದು ಅಸಾಧ್ಯವೆನಿಸುವ ದಿನವೂ ಒದಗಿ ಬಂತು. ಎಮ್ಮೆಯ ಕರುವನ್ನು ಅದು ಚಿಕ್ಕದಾಗಿರುವಾಗಿನಿಂದಲೂ ಹೆಗಲ ಮೇಲೆ ಹೊತ್ತು ಚಾಮುಂಡಿ ಬೆಟ್ಟ ಏರುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದ ರಣಧೀರ ಕಂಠೀರವ ನರಸಿಂಗ ರಾಜ ಒಡೆಯರು ಆ ಕರು ಬೆಳೆದು ಕೋಣನಾದ ಮೇಲೂ ಅದನ್ನು ಹೊತ್ತು ಬೆಟ್ಟವನ್ನು ಏರುತ್ತಿದ್ದರೆಂದು ಎಲ್ಲೋ ಓದಿದ ಜ್ಞಾಪಕ. ಇದು ಕಥೆಯಾಗಿರದೆ ನಿಜವೇ ಆಗಿದ್ದರೆ ಆ ರಾಜ ಜಟ್ಟಿಗೆ ನಮೋ ನಮಃ. ಅದು ನನ್ನಿಂದಲೂ ಸಾಧ್ಯವಿಲ್ಲ. ಅಂತಹ ರಾಜರು ಆಳಿದ ಮೈಸೂರು ನಗರವಾಸಿ ಮಿಚ್ಚಿ ಮತ್ತು ನಮ್ಮ ನೆಂಟರ ಭೇಟಿ ನಮ್ಮ ಮನೆಯಲ್ಲೇ ನಡೆಯುವ ನಿಬಂಧನೆಗೆ ಈಗ ಸನ್ನಿಹಿತವಾಯಿತು. ಪ್ರವಾದಿಯು ಪವಿತ್ರ ಬೆಟ್ಟಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಬೆಟ್ಟವೇ ಪ್ರವಾದಿಯಲ್ಲಿಗೆ ಬರುವುದು ಅನಿವಾರ್ಯ ತಾನೆ. ಹಾಗಾಗಿ ನಮ್ಮ ನೆಂಟರು ನಮ್ಮ ಮನೆಗೆ ಬರುವ ರೂಢಿ ಮಿಚ್ಚಿಯ ಸಲುವಾಗಿ ಜಾರಿಗೆ ಬಂದಿತು.